ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಯೇಸುವೆ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ. ನಮ್ಮ ಪಾಪಗಳ ಕ್ಷಮಿಸಿರುವೆ. ಯೇಸುವೆ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ. ನಮ್ಮ ಪಾಪಗಳ ಕ್ಷಮಿಸಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ನಮ್ಮನ ಏಸಯ್ಯ, ನಮ್ಮನ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ
ಯೇಸುವೆ ನಿನ್ನಂತೆ ನನ್ನನ್ನು ಮಾರ್ಪಡಿಸು. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ ನಿನ್ನಂತೆ ನನ್ನನ್ನು ಮಾರ್ಪಡಿಸು. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ನಮನ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಕರ್ತನಲ್ಲಿ ಪ್ರಿಯರೇ, ನಾವು ಮತ್ತೊಂದು ಆವೃತ್ತಿ ಕರ್ತನ ಸ್ಥಾನದಲ್ಲಿ ಬಂದು ನಾವು ಆತನನ್ನು ಆರಾಧಿಸುವಂತೆಯೋ ಮತ್ತು ದೈವ ಸಂದೇಶ ಕೇಳುವಂತೆಯೂ ಕೊಟ್ಟಿರ್ತಕ್ಕಂಥ ಉತ್ತಮವಾದ ಸಮಯಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ವಂದನೆಯನ್ನು ಸಲ್ಲಿಸೋಣ. ದೇವರಿಗೆ ಕೃತಜ್ಞತೆ ಹೃದಯದಿಂದ ಆತನ ಸ್ಥಾನದಲ್ಲಿ ಬಂದವರಾಗಿ ಆತನನ್ನು ಕೊಂಡಾಡೋಣ. ಮತ್ತು ಈ ದಿನದ ದೈವ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಾವು ಕರ್ತನ ಸ್ಥಾನದಲ್ಲಿ ಪ್ರಾರ್ಥನೆಯಲ್ಲಿ ನಮ್ಮ ಸಮಯ ಕಳೆಯೋಣ, ಪ್ರಾರ್ಥಿಸಿಕೊಳ್ಳೋಣ. ಮಹಾಪರಿಶುದ್ಧನಾದ ನಮ್ಮ ತಂದೆಯೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಾವು ನಿನ್ನ ವಂದಿಸುತ್ತೇವೆ, ನಿನ್ನ ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ನಿನ್ನ ವಾಕ್ಯವನ್ನು ಕೇಳಿ ಮರಣ ಮಾಡುತ್ತಾ ಈ ಒಂದು ಉತ್ತಮವಾದ ಸಮಯಕ್ಕಾಗಿ ನಾವು ನಿನ್ನ ವಂದಿಸಿಕೊಂಡಾಡ್ತಾ ಇದ್ದೇವೆ. ತಂದೆ, ನಿನ್ನ ವಾಕ್ಯಗಳನ್ನು ಓದಿ ಮನನ ಮಾಡುವಂತೆಯೋ ಮತ್ತು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆಯೋ ಬೇಕಾಗಿರ್ತಕ್ಕಂಥ ನಿನ್ನ ದೈವಿ ಜ್ಞಾನವನ್ನು ನಮಗೆ ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ. ನಿನ್ನ ವಾಕ್ಯಗಳನ್ನು ಕೇವಲ ಕೇಳುವವರು ಮಾತ್ರವಾಗಿರದೆ ನಿನ್ನ ವಾಕ್ಯಗಳನ್ನು ಸಾರಾಗಿ ನಡೆಯುವಂತೆ ನಮ್ಮನ್ನು ಪ್ರೇರೇಪಿಸಿ ನಡೆಸಬೇಕೆಂಬುದಾಗಿ ಕೋರುತ್ತಾ, ನಿನ್ನ ಆಶೀರ್ವಾದವನ್ನು, ನಿನ್ನ ಪ್ರಸನ್ನತೆಯನ್ನು ನಾವು ಕೋರುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಸಂದೇಶಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ಭಾಗವು ಮಲಾಕಿ 3ನೇ ಅಧ್ಯಾಯ 7ನೇ ವಚನದಿಂದ 10 ವಚನಗಳವರೆಗೆ ನಾವು ಓದಿಕೊಳ್ಳೋಣ. 7ನೇ ವಚನದಿಂದ 10 ವಚನಗಳವರೆಗೆ ನಾವು ಓದಿಕೊಳ್ಳೋಣ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರಾ? ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆಂದು ಕೇಳುತ್ತಿದ್ದೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ. ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ದೇವರು ಓದಿರ್ತಕ್ಕಂಥ ಈ ಒಂದು ವಾಕ್ಯಗಳನ್ನು ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. For today's meditation, the scripture portion is taken from Malachi chapter 3 verse 7 to 10. Yet from the days of your fathers
You have gone away from my ordinances and have not kept them. Return to me, and I will return to you, says the Lord of hosts. But you said, in what way shall we return? Will a man rob God? Yet you have robbed me. But you say, in what way have we robbed you? In tithes and offerings. You are cursed with a curse, for you have robbed me, even this whole nation. Bring all the tithes into the storehouse, that there may be food in my house, and try me now in this, says the Lord of hosts. If I will not open for you the windows of heaven and pour out for you such a blessing, that there will not be room enough to receive it. God bless these words. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿನ ನಮ್ಮ ಮನನಕ್ಕಾಗಿ ಆರಿಸಿಕೊಂಡಿರತಕ್ಕಂಥ ಈ ವೇದ ವಾಕ್ಯವು ಮಲಾಕಿ ಅದರ 3ನೇ ಅಧ್ಯಾಯ 7ರಿಂದ 10 ವಚನಗಳು ನಾವು ಆದುಕೊಂಡಿದ್ದೇವೆ. ಮಲಾಕಿ 3ನೇ ಅಧ್ಯಾಯ 7ರಿಂದ 10 ವಚನಗಳು ನಾವು ಈ ದಿನದ ಮನನಕ್ಕಾಗಿ ನಾವು ಆರಿಸಿಕೊಂಡಿದ್ದೇವೆ. ಈ ಭಾಗದಲ್ಲಿ ನೋಡಬೇಕಾದರೆ ದಶಮಾಂಶದ ವಿಷಯದಲ್ಲಿ ವಿಶೇಷವಾದ ರೀತಿಯಲ್ಲಿ ನಾವು ಇಲ್ಲಿ ನೋಡಬಹುದು. ಮತ್ತು ಮುಂದಿನ ಒಂದು ದಿನಗಳಲ್ಲಿ ಅಂದರೆ 25ನೇ ತಾರೀಕಿಗೆ ಸಭಿಕರಾಗಿರ್ತಕ್ಕಂಥ ನಾವು ಮೆಥಡಿಸ್ಟ್ ಕನ್ನಡ ಸಭೆ ಅಂಬರ್ನಾಥ್ ನಾವು ಹಾರ್ವೆಸ್ಟ್ ಸಂಡೇ ಎಂಬುದಾಗಿ ನಾವು ಆಚರಿಸ್ತಾ ಇದ್ದೇವೆ, ಅಥವಾ ಸುಗ್ಗಿ ಹಬ್ಬ ಎಂಬುದಾಗಿ ಸಹ ನಾವು ಆಚರಿಸುತ್ತಾ ಇದ್ದೇವೆ. ಅದಕ್ಕಾಗಿ ನಾವು ಸಿದ್ಧಗೊಳ್ಳುವುದಕ್ಕಾಗಿ ಈ ದಿನದ ದೈವ ಸಂದೇಶದ ಮುಖಾಂತರ ದೇವರು ನಮ್ಮೊಂದಿಗೆ ಮಾತನಾಡುವಂತೆ ನಾವು ದೇವರಿಂದ ನಾವು ಪ್ರಾರ್ಥಿಸೋಣ. ಈ ವಾಕ್ಯ ಮುಖಾಂತರ ದೇವರು ನಮ್ಮೊಂದಿಗೆ ಏನು ಮಾತನಾಡುತ್ತಾ ಇದ್ದಾನೋ ಎಂಬುದಾಗಿ ನಾವು ಈ ವಾಕ್ಯ ಮುಖಾಂತರ ನಾವು ತಿಳಿದುಕೊಳ್ಳೋದಕ್ಕಾಗಿ ಪ್ರಯತ್ನ ಪಡೋಣ. ಇಲ್ಲಿ ನೋಡಬೇಕಾದ್ರೆ ಈ ಭಾಗದಲ್ಲಿ ದಶಮಾಂಶದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಈ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಆಗಲಿ, ಥ್ಯಾಂಕ್ಸ್ ಗಿವಿಂಗ್ ಡೇ ಆಗಲಿ, ಮತ್ತು ಕೃತಜ್ಞತೆ ಕಾಣಿಕೆ ತರತಕ್ಕಂಥ ಈ ಒಂದು ದಿನದಲ್ಲಿ ಆಗಲಿ, ಯಾವಾಗಲೂ ಈ ಎಲ್ಲ ವಿಷಯಗಳ ಒಂದು ಮುಖ್ಯ ಧ್ಯೇಯ ನೋಡಬೇಕಾದರೆ ಕೊಡುವುದೆಂಬುದಾಗಿ, ಗಿವಿಂಗ್. ಇಟ್ ಟಾಕ್ಸ್ ಅಬೌಟ್ ಗಿವಿಂಗ್. ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ನೋಡಬೇಕಾದರೆ ಕೇವಲ ಭಾರತ ದೇಶ ಮಾತ್ರವಲ್ಲದೆ ಪೂರ ವಿಶ್ವದ ಎಲ್ಲ ದೇಶಗಳು ಸಹ ಆರ್ಥಿಕ ಮಂದಿಯಿಂದ, ಆರ್ಥಿಕ ಸಮಸ್ಯೆಯಿಂದ ಭಾಳಷ್ಟು ರಾಷ್ಟ್ರಗಳು ಅತಿ ಸಮಸ್ಯೆಗಳಿಂದ ತುಂಬಿರ್ತಕ್ಕಂಥ ಮತ್ತು ಎಷ್ಟು ವಿಧವಾದ ಆರ್ಥಿಕ ಈ ಒಂದು ನಷ್ಟದಿಂದ ಕಂಪನಿಗಳಾಗಲಿ, ಇನ್ಸ್ಟಿಟ್ಯೂಷನ್ಗಳಾಗಲಿ ಭಾಳಷ್ಟು ತೊಂದರೆಯಲ್ಲಿರ್ತಕ್ಕಂಥ ಒಂದು ವಿಷಯ ನೋಡ್ತಾ ಇದ್ದೇವೆ. ಮತ್ತು ಆರ್ಥಿಕ ಈ ಒಂದು ಸಮಸ್ಯೆಗಳ ಕಾರಣ ಎಷ್ಟೋ ಜನರು ತಮ್ಮ ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ, ಎಷ್ಟೋ ಜನರಿಗೆ ಕೆಲಸ ಸಿಗ್ತಾ ಇಲ್ಲ, ಎಷ್ಟೋ ಜನರಿಗೆ ತಿನ್ನಲಿಕ್ಕೆ ಸಹ ಆಹಾರವಿಲ್ಲ. ಈ ರೀತಿ ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ಕಷ್ಟಪಡೋದನ್ನು ನೋಡ್ತಾ ಇದ್ದೇವೆ. ಆದರೆ ಈ ಒಂದು ಭಾಗದಲ್ಲಿ ನೋಡ್ತಾ ಇದ್ದೇವೆ, ಮಲಾಕಿ 3ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರಗಳನ್ನು ತೆಗೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರ್ಗಳನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ ಎಂಬುದಾಗಿ, ನನ್ನನ್ನು ಪರೀಕ್ಷಿಸಿರಿ ಎಂಬುದಾಗಿ ದೇವರು ಹೇಳಿರ್ತಕ್ಕಂಥ ಒಂದು ವಿಷಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ನನ್ನ ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರಗಳನ್ನು ತೆಗೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರ್ಗಳನ್ನು ಸುರಿಸುವೆನು ಎಂಬುದಾಗಿ ದೇವರ ವಾಕ್ಯ ಹೇಳಿರುವುದನ್ನು ನೋಡ್ತಾ ಇದ್ದೇವೆ. ಪ್ರಿಯರೇ, ಕರ್ತನಾದ ದೇವರು ಸರ್ವಲೋಕದ ಸೃಷ್ಟಿಕರ್ತನಾಗಿದ್ದಾನೆ. ಸರ್ವಲೋಕದ ಸೃಷ್ಟಿಕರ್ತನು ಈ ದಿನದಲ್ಲಿ ನೋಡ್ತಾ ಇದ್ದೇವೆ ವಾಕ್ಯ ಮುಖಾಂತರ ದಶಮಾಂಶ ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬಂದಿದೆ ಎಂಬುದಾಗಿ ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇಲ್ಲಿ ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ, ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದರೆ. ಈ ದಿನದಲ್ಲಿ ನೋಡ್ತಾ ಇದ್ದೇವೆ ನಮ್ಮ ಒಂದು ಸಭೆಯಾಗಲಿ ಮತ್ತು ದೇವರ ಒಂದು ಸೇವೆಯಲ್ಲಿ ಆಗಲಿ ಬಹಳಷ್ಟು ಈ ಒಂದು ಸಮಸ್ಯೆಗಳು ಬರ್ತಕ್ಕಂಥ ಕಾರಣ ನೋಡಬೇಕಾದ್ರೆ ಇಲ್ಲಿ ದಶಮಾಂಶ ಜನರು ದೇವರಿಂದ ಕದ್ದುಕೊಳ್ಳತಕ್ಕಂಥ ಕಾರಣದಿಂದ ಇಂಥ ಸಮಸ್ಯೆಗಳು ಬಂದಿರತಕ್ಕಂಥ ವಿಷಯನ ನೋಡ್ತಾ ಇದ್ದೇವೆ.
ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಈ ದಿನದಲ್ಲಿ ಎಷ್ಟೋ ಜನರು ತಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಕಾರಣ ನೋಡಬೇಕಾದರೆ ದೇವರಿಗೆ ಸಲ್ಲತಕ್ಕಂಥ ವಿಷಯಗಳನ್ನು ನಮಗಾಗಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಅಂದರೆ ಕೆಲವೊಮ್ಮೆ ಅಂದುಕೊಳ್ತಾ ಇದ್ದೇವೆ, ದೇವರಿಗೆ ಸಲ್ಲತಕ್ಕಂಥ ವಿಷಯಗಳನ್ನು ನಾವು ಯಾವ ರೀತಿ ನಾವು ತೆಗೆದುಕೊಳ್ತಾ ಇದ್ದೇವೆ, ದೇವರಿಗೆ ಸಲ್ಲತಕ್ಕಂಥದ್ದನ್ನು ಯಾವ ರೀತಿ ನಾವು ಕದ್ದುಕೊಳ್ತಾ ಇದ್ದೇವೆ ಎಂಬುದಾಗಿ ಈ ದಿನದಲ್ಲಿ ವಾಕ್ಯ ಮುಖಾಂತರ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಮೊಟ್ಟ ಮೊದಲೇ ನೋಡ್ತಾ ಇದ್ದೇವೆ, ದೇವರಿಗೆ ಯಾವುದೇ ವಿಷಯ, ನಮ್ಮ ಹಣವಾಗಲಿ ಬೇರೆ ಯಾವುದೇ ಒಂದು ವಿಷಯವಾಗಲಿ ಅವಶ್ಯಕತೆ ಉಂಟೋ ಎಂಬ ಒಂದು ದೊಡ್ಡ ಪ್ರಶ್ನೆ. ಒಂದು ವೇಳೆ ದೇವರು ಸರ್ವಲೋಕದ ಸೃಷ್ಟಿಕರ್ತನಾಗಿರ್ತಕ್ಕಂಥ ಕಾರಣ, ಸರ್ವಲೋಕವು ಆತನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕಾರಣ, ಅಂದರೆ ಸರ್ವವು ಆತನ ಅಧೀನದಲ್ಲಿ ಉಂಟು. ಮತ್ತು ಅಂತಹ ಒಂದು ದೇವರಿಗೆ ನಾವು ಕೊಡ್ತಕ್ಕಂಥ ಹಣದ ಅವಶ್ಯಕತೆ ಉಂಟು, ನಾವು ಕೊಡ್ತಕ್ಕಂಥ ಈ ಒಂದು ದಶಮಾಂಶದ ಅವಶ್ಯಕತೆ ಉಂಟು, ಅಥವಾ ದೇವರು ತನ್ನ ಸೇವೆಯನ್ನು ನಾವು ಕೊಡ್ತಕ್ಕಂಥ ವಿಷಯಗಳ ಮೇಲೆ ಆತನ ಡಿಪೆಂಡ್ ಆಗಿದ್ದಾನೋ ಎಂಬ ಒಂದು ಪ್ರಶ್ನೆ ನಮಗೆ ಬರಬಹುದು. ಇಲ್ಲಿ ನೋಡಬೇಕಾದ್ರೆ, ಕೊಡುವುದರ ವಿಷಯದಲ್ಲಿ ನೋಡಬೇಕಾದ್ರೆ, ಮೊಟ್ಟ ಮೊದಲನೇದಾಗಿ ಯಾರಿಗೆ ಕೊಡಬೇಕು ಎಂಬುದಾಗಿ, ಮೊಟ್ಟ ಮೊದಲನೇದಾಗಿ ನಾವು ದೇವರಿಗೆ ಕೊಡಬೇಕು. ಮತ್ತು ಆದ ನಂತರ ನಮ್ಮ ಒಂದು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು, ಅಂದರೆ ದೇವರಿಗೆ ಸಲ್ತಕ್ಕಂಥದ್ದು ದೇವರಿಗೆ ಮತ್ತು ಸರ್ಕಾರಕ್ಕೆ ಸಲ್ತಕ್ಕಂಥದ್ದು ಸರ್ಕಾರಕ್ಕೆ. ಅದೇ ರೀತಿ ನೋಡ್ತಾ ಇದ್ದೇವೆ, ನಾವು ನಮ್ಮ ಕಷ್ಟದಲ್ಲಿರ್ತಕ್ಕಂಥ ಅಥವಾ ಬಡತನದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಸಹ ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಅದೇ ರೀತಿಯಲ್ಲಿ ಸೇವೆಗಾಗಿಯೂ ಮತ್ತು ಸೇವೆ ಮಾಡ್ತಕ್ಕಂಥವರಿಗಾಗಿಯೂ ನಾವು ಕೊಡ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಎಂಬುದಾಗಿ ನೋಡ್ತಾ ಇದ್ದೇವೆ. ಈ ಎಲ್ಲ ವಿಷಯಗಳಿಗೆ ಮೊಟ್ಟಮೊದಲಾಗಿ ನೋಡ್ತಾ ಇದ್ದೇವೆ, ದೇವರಿಗಾಗಿಯೂ, ದೇವರ ಸೇವೆಗಾಗಿಯೂ ಮತ್ತು ದೇವರ ಸೇವಕರಿಗಾಗಿಯೂ, ಮತ್ತು ಅದೇ ರೀತಿಯಲ್ಲಿ ನಮ್ಮ ಒಂದು ಸರ್ಕಾರಕ್ಕಾಗಿಯೂ, ಮತ್ತು ಅದೇ ರೀತಿಯಲ್ಲಿ ಬಡವರಿಗಾಗಿಯೂ ಮತ್ತು ಅವಶ್ಯಕತೆ ಇರತಕ್ಕಂಥ ಜನರಿಗಾಗಿಯೂ ನಾವು ಕೊಡ್ತಕ್ಕಂಥದ್ದು ಈ ವಾಕ್ಯಗಳಲ್ಲಿ, ಬೇರೆ ಬೇರೆ ವಾಕ್ಯಗಳಲ್ಲಿ ನಾವು ನೋಡೋರಾಗಿದ್ದೇವೆ. ಇಲ್ಲಿ ನೋಡ್ತಾ ಇದ್ದೇವೆ, the command is very clear. It should come from our first fruit, not our leftovers. Tithe should come from our first fruits, not leftovers. ನಾವು ದೇವರಿಗೆ ಸಲ್ಲಿಸ್ತಕ್ಕಂಥ ಕಾಣಿಕೆಯಾಗಲಿ, ದೇವರಿಗೆ ಸಲ್ಲಿಸ್ತಕ್ಕಂಥ ದಶಮಾಂಶವಾಗಲಿ, ಯಾವುದೇ ಆಗಲಿ, ಅದು ನಮ್ಮ ಒಂದು ಜೀವನದಲ್ಲಿ ನಾವು ಗಳಿಸಿರ್ತಕ್ಕಂಥ ಈ ಒಂದು ಹಣದಲ್ಲಿ ಬಂದಿರತಕ್ಕಂಥ ಪ್ರಥಮ ಫಲ, ಅಂದರೆ ಬೆಳೆಯಲ್ಲಿ ಬಂದಿರತಕ್ಕಂಥ ಪ್ರಥಮ ಫಲವಾಗಲಿ, ನಾವು ನಮ್ಮ ಜೀವನದಲ್ಲಿ ಕಷ್ಟಪಟ್ಟು ನಾವು ಗಳಿಸಿರ್ತಕ್ಕಂಥ ಸಂಬಳದ ಮೊದಲನೆಯ ಒಂದು ಭಾಗ ನಾವು ದೇವರಿಗೆ ಸಲ್ಲಿಸ್ತಕ್ಕಂಥ ನೋಡ್ತಾ ಇದ್ದೇವೆ. ಅಂದರೆ ನೋಡಬೇಕಾದ್ರೆ ದೇವರಿಗೆ ಸಲ್ಲಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನಾವು ಬಡ್ಜೆಟ್ ಮಾಡ್ತಕ್ಕಂಥ ಸಂದರ್ಭ ಮನೆಯಲ್ಲಿ ಎಲ್ಲ ಮಾಡಿದ ನಮ್ಮ ಅವಶ್ಯಕತೆ ನೀಗಿದ ನಂತರ ಕೊನೆಯಲ್ಲಿ ಉಳಿದಿರ್ತಕ್ಕಂಥ ಹಣವನ್ನು ನಾವು ದೇವರಿಗೆ ಸಲ್ಲಿಸ್ತಕ್ಕಂಥದ್ದಾಗಲಿ ಮತ್ತು ದಶಮಾಂಶಕ್ಕೆ ಕೊಡೋದಾಗಲಿ, ಟೈತ್ ಕೊಡೋದಾಗಿ ಆಗಿರೋದೆ ನಮ್ಮ ಸಂಬಳ ಬಂದಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ದೇವರಿಗೆ ಸಲ್ತಕ್ಕಂಥ ಒಂದು ಕಾಣಿಕೆ ಆಗಲಿ, ದಶಮಾಂಶವಾಗಲಿ, ಅದನ್ನು ತೆಗೆದಿಟ್ಟುಕೊಳ್ತಕ್ಕಂಥದ್ದು ಭಾಳಷ್ಟು ವಿಶೇಷವಾದದ್ದು. ಆದ ಕಾರಣ ನಾವು ಆ ರೀತಿಯಲ್ಲಿ ಮಾಡದೇ ಇರತಕ್ಕಂಥ ಕಾರಣ ನಾವು ಇದು ಹೇಳ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಆದ ಕಾರಣ ನೀವು ಶಾಪಗ್ರಸ್ತರಾಗಿದ್ದೀರಿ, ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಂದರೆ ದೇವರಿಗೆ ಸಲ್ಲಿಸ್ತಕ್ಕಂಥದ್ದು, ದೇವರಿಗೆ ಸಲ್ಲತಕ್ಕಂಥದ್ದು, ದೇವರಿಗೆ ಕೊಡ್ತಕ್ಕಂಥದ್ದು ಆತನಿಗೆ ಕೊಡದೆ ಹೋದ ಕಾರಣ, ಮತ್ತು ಬೇರೆ ಜನರಿಗೆ ನಾವು ಸಹಾಯ ಮಾಡ್ತಕ್ಕಂಥ ಈ ಒಂದು ಸಹಾಯವನ್ನು ನಾವು ನಮಗಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಕಾರಣ ಸಹ ನಾವು ನೋಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಎಷ್ಟು ಸಮಸ್ಯೆಗಳು ಬರ್ತಕ್ಕಂಥ ನೋಡ್ತಾ ಇದ್ದೇವೆ. ಅಂದರೆ ನಮ್ಮ ಜೀವನದಲ್ಲಿ ನೋಡ್ತಾ ಇದ್ದೇವೆ, ದೇವರು ಒಂದು ವೇಳೆ ಈ ಸರ್ವಲೋಕದ ಸೃಷ್ಟಿಕರ್ತನು ಸಾಮರ್ಥ್ಯದ ದೇವರಾಗಿರ್ತಕ್ಕಂಥ ಯಾಕೆ ನಮ್ಮಿಂದ ಅಪೇಕ್ಷಿಸ್ತಾನೆ ಎಂಬುದಾಗಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ನಾವು ಕೊಡ್ತಕ್ಕಂಥ ಈ ಒಂದು ದಶಮಾಂಶವು ಯಾವಾಗಲೂ ನೋಡ್ತಾ ಇದ್ದೇವೆ, ಅದರ ಮುಖಾಂತರ ದೇವರು ನನ್ನನ್ನು ನಿನ್ನನ್ನು ಆಶೀರ್ವದಿಸಲಿಕ್ಕೆ ಆತನು ಇಷ್ಟಪಡೋನಾಗಿದ್ದಾನೆ. ಕೆಲವೊಮ್ಮೆ ನಾವು ಅಂದ್ಕೊಳ್ತೇವೆ, ಬೀಜ ಬಿತ್ತತಕ್ಕಂಥ ಕಾರ್ಯ ನೋಡಬೇಕಾದ್ರೆ ನಾವು ಬೀಜ ಬಿತ್ತಿ ನಾವು ಬಿತ್ತಿರ್ತಕ್ಕಂಥ ಆ ಒಂದು ಭೂಮಿಗೆ ನಾವು ಒಳ್ಳೆಯ ನೋಡ್ತಾ ಇದ್ದೀವಿ, ಉಪಕಾರ ಮಾಡ್ತಾ ಇಲ್ಲ. ಆ ಬಿತ್ತಿರ್ತಕ್ಕಂಥ ಬೀಜದ ಒಂದು ಫಲ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಕೊಯ್ಯುವುದಕ್ಕಾಗಿ, ಸುಗ್ಗಿ ಮಾಡೋದಕ್ಕಾಗಿ, ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ನಾವು ಭೂಮಿಯಲ್ಲಿ ಬೀಜವನ್ನು ಬಿತ್ತುತ್ತೇವೆ. ನಾವು ಭೂಮಿಯಲ್ಲಿ ಬೀಜವನ್ನು ಬಿತ್ತುವುದ ಮುಖಾಂತರ ಭೂಮಿಗೆ ಒಳ್ಳೆಯದಾಗುತ್ತದೆ ಎಂಬುದಾಗಿ ತಿಳಿದುಕೊಳ್ತಕ್ಕಂಥ ತಪ್ಪು. ಅದೇ ರೀತಿ ನಾವು ದೇವರ ಹೆಸರಿನ ಮೇಲೆ ನಾವು ಕೊಡ್ತಕ್ಕಂಥ ಒಂದು ಕಾಣಿಕೆ ಆಗಲಿ, ದೇವರ ಹೆಸರಿನ ಮೇಲೆ ಕೊಡ್ತಕ್ಕಂಥ ದಶಮಾಂಶವಾಗಲಿ ನೋಡ್ತಾ ಇದ್ದೇವೆ,
ಆ ದೇವರಿಗೆ ಸಲ್ಲುತ್ತದೆ. ಆದರೆ ನೋಡಬೇಕಾದ್ರೆ ಅದರ ಒಂದು ಫಲ ನೋಡಬೇಕಾದ್ರೆ, ಅದರ ಆಶೀರ್ವಾದಗಳು ಬೇಕಾದರೆ ನಮಗೆ ದೊರಕ್ತಾ ಇದೆ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ದೇವರು ಅಬ್ರಹಾಮಿಗೆ ಹೇಳ್ತಾ ಇದ್ದಾನೆ, ನಿನ್ನ ಒಬ್ಬನೇ ಮಗನಾಗಿರ್ತಕ್ಕಂಥ ಈ ಸಾಕನನ್ನು ನನಗೆ ಅರ್ಪಿಸು ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ಅಬ್ರಹಾಮಿಗೆ ಅನಿಸಬಹುದು, ಈ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ, ದೇವರು ಬೇಕಾದರೆ ಎಷ್ಟೋ ವಿಷಯಗಳನ್ನ ಕೇಳ್ಬೋದು, ನನ್ನಲ್ಲಿರ್ತಕ್ಕಂಥ ಆಸ್ತಿಯನ್ನು ಸಹ ಆತನ ಕೇಳ್ಬೋದು, ಆಸ್ತಿಯನ್ನು ಕೇಳಿದ್ರೆ ಸಹ ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ. ಆದರೆ ನನ್ನಲ್ಲಿರ್ತಕ್ಕಂಥ ಒಬ್ಬನೇ ಮಗನಾಗಿರ್ತಕ್ಕಂಥ ಈ ಸಾಕನನ್ನು ಯಾವ ರೀತಿಯಲ್ಲಿ ಕೊಡಬೇಕು? ಯಾಕಂದರೆ ಎಷ್ಟೋ ವರ್ಷಗಳಾದ ನಂತರ, ಎಷ್ಟೋ ಪ್ರಾರ್ಥನೆ ಆದ ನಂತರ, ಎಷ್ಟೋ ದಿನಗಳಿಂದ ಕೋರಿಕೆ ಅಂದರೆ ದೇವರ ಮುಂದೆ ನಾವು ವಿನಂತಿ ಮಾಡಿದ ನಂತರ ದೊರಕಿರ್ತಕ್ಕಂಥ ಒಂದು ಮಗನನ್ನು ಯಾಕೆ ದೇವರು ಕೇಳಿಕೊಂಡಿದ್ದಾನೆ ಅಂದರೆ, ಈ ಒಂದು ಮಗನನ್ನು ಕೊಟ್ಟಿರ್ತಕ್ಕಂಥ ದೇವರಿಗೆ ನನ್ನ ಮಗನೇ ಆತನಿಗೆ ಅವಶ್ಯಕತೆ ಉಂಟು ಎಂಬುದಾಗಿ ಆತನಿಗೆ ಸಹ ಆಶ್ಚರ್ಯ ಆಗಬಹುದು. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಅಂದುಕೊಳ್ತಾ ಇದ್ದೇನೆ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆಸ್ತಿ ಅಂತಸ್ತು, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳಲ್ಲಿಯೇ ದೇವರು ಆತನು ನಮ್ಮಿಂದ ಕೆಲವು ವಿಷಯಗಳನ್ನು ಅಪೇಕ್ಷಿಸನಾಗಿದ್ದಾನೆ. ಆದರೆ ದೇವರು ಅಪೇಕ್ಷಿಸ್ತಕ್ಕಂಥ ಕಾರಣ ಆತನಿಗೆ ಕಡಿಮೆಯಾಗಿದೆ ಎಂಬುದಾಗಿ ಅದರ ಅರ್ಥ ಅಲ್ಲ. ನಾವು ನೋಡ್ತಕ್ಕಂಥ ಕೊಡ್ತಕ್ಕಂಥ ಒಂದು ಮುಖ್ಯವಾದ ಕಾರಣ ನೋಡಬೇಕಾದ್ರೆ, ಅದರಿಂದ ದೇವರು ನಮ್ಮನ್ನು ಆಶೀರ್ವದಿಸಿ ಅದರ ಮುಖಾಂತರ ದೇವರು ನಮ್ಮ ಜೀವನದಲ್ಲಿ, ಕೇವಲ ನಮ್ಮ ಜೀವನದಲ್ಲಿ ಮಾತ್ರ ಅಲ್ಲದೆ ನಮ್ಮ ಮುಖಾಂತರ ಬೇರೆ ಜನರಲ್ಲಿ ಸಹ ಆಶೀರ್ವಾದ ಉಂಟಾಗುವುದಕ್ಕಾಗಿ ನಮ್ಮನ್ನು ನಾವು ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆಯಾಗಲಿ ದಶಮಾಂಶವನ್ನಾಗಲಿ ಆತನು ಉಪಯೋಗಿಸಿದ್ದನ್ನು ನೋಡ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ನೋಡ್ತಾ ಇದ್ದೇವೆ, the purpose is very clear. The Lord asks us to give to benefit both our own financial health and the community. Tithing allows for 3 important things. First, provide for the work of God. ನೋಡಬೇಕಾದ್ರೆ ನಾವು ಕೊಡ್ತಕ್ಕಂಥ ಟೈತ್ ಆಗಲಿ, ದಶಮಾಂಶವಾಗಲಿ, ಕಾಣಿಕೆ ಆಗಲಿ, ಡೊನೇಷನ್ಗಳಾಗಲಿ ಯಾವುದೇ ಆಗಲಿ ನೋಡಬೇಕಾದ್ರೆ ದೇವರ ಒಂದು ಕಾರ್ಯಕ್ಕಾಗಿ ನಾವು ಕೊಡುವರಾಗಿದ್ದೇವೆ. ಅದಾದ ನಂತರ ನೋಡ್ತಾ ಇದ್ದೇವೆ, ದೇವರ ಸೇವೆಗಾಗಿಯೂ ಸಹ ಕೊಡ್ತಕ್ಕಂಥದ್ದು ಸಹ ಆಶೀರ್ವಾದದಿಂದ ತುಂಬಿರ್ತಕ್ಕಂಥದ್ದಾಗಿದೆ ನೋಡ್ತಾ ಇದ್ದೇವೆ. ಮತ್ತು ಪ್ರಿಯರೇ, ನಾವು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 40ರಿಂದ ಮುಂದಿನ ವಚನಗಳನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 40ರಿಂದ 42 ವಚನಗಳವರೆಗೆ ಓದಿಕೊಳ್ಳೋಣ. Gospel according to St. Matthew chapter 10 verse 42 from 40 to 42. ನಿಮ್ಮನ್ನು ಸೇರಿಸಿಕೊಳ್ಳುವವನನ್ನು ನನ್ನನ್ನು ಸೇರಿಸಿಕೊಳ್ಳಲಾಗಿದ್ದಾನೆ, ನನ್ನನ್ನು ಸೇರಿಸಿಕೊಳ್ಳು ನನ್ನನ್ನು ಕಳಿಸಿಕೊಟ್ಟ ಆತನನ್ನೇ ಸೇರಿಸಿಕೊಳ್ಳುವನಾಗಿದ್ದಾನೆ. ಪ್ರವಾದಿಯನ್ನು ಪ್ರವಾದಿಯೆಂದು ಸೇರಿಸಿಕೊಳ್ಳುವವನಿಗೆ ಪ್ರವಾದಿಗೆ ಬರ್ತಕ್ಕ ಫಲವನ್ನು ಹೊಂದುವನು, ನೀತಿವಂತನನ್ನು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರ್ತಕ್ಕ ಫಲವನ್ನು ಹೊಂದುವನು. ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಿಗಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನೆಂದು ಅಂತಾನೆ. ಪ್ರಿಯರೇ, ಇಲ್ಲಿ ಈ ಒಂದು ವಾಕ್ಯಗಳು ಹೇಳ್ತಕ್ಕಂಥ ಈ ಒಂದು ಮುಖ್ಯವಾದ ಉದ್ದೇಶ ನೋಡಬೇಕಾದರೆ, ಮೊಟ್ಟ ಮೊದಲಾಗಿ ನಾವು ಕೊಡ್ತಕ್ಕಂಥ ದೇವರ ವಿಷಯದಲ್ಲಿ, ನಾವು ಕೊಡ್ತಕ್ಕಂಥ ಟೈತ್ ದೇವರಿಗಾಗಿಯೂ ಮತ್ತು ದೇವರ ಆಲಯಕ್ಕಾಗಿಯೂ ನಾವು ಕೊಡ್ತಾ ಇದ್ದೇವೆ. ಅದಾದಂತ ನೋಡ್ತಾ ಇದ್ದೇವೆ, ನಾವು ಕೊಡ್ತಕ್ಕಂಥ ನೋಡ್ತಾ ಇದ್ದೇವೆ, ಪ್ರವಾದಿಯೆಂದು ಸೇರಿಸಿಕೊಳ್ಳುವನು ಪ್ರವಾದಿಗೆ ಬರ್ತಕ್ಕ ಫಲವನ್ನು ಹೊಂದುವನು, ನೀತಿವಂತನೆಂದು ಸೇರಿಸಿಕೊಳ್ಳುವನು ನೀತಿವಂತನಿಗೆ ಬರ್ತಕ್ಕ ಫಲವನ್ನು ಹೊಂದುವನು. ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರ್ತಕ್ಕ ಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದರು. ನೋಡಬೇಕಾದ್ರೆ ಕೇವಲ ಒಂದು ತಂಬಿಗೆ ತಣ್ಣೀರನ್ನು ಕೊಡುವುದಾದರೂ ಸಹ ಅದು ಪರಲೋಕದಲ್ಲಿ ಅದರ ಮುಖಾಂತರ ಬಹಳ ಫಲ ಸಿಕ್ಕುವುದೆಂಬುದಾಗಿ ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ದೇವರೊಂದು ಸೇವೆಗಾಗಿಯೂ ಕೊಡ್ತಕ್ಕಂಥದ್ದು ಯಾವಾಗಲೂ ಆಶೀರ್ವಾದದಾಯಕವಾಗಿದೆ ಮತ್ತು ಅದನ್ನು ದೇವರು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ಈ ವಾಕ್ಯ ಹೇಳ್ತಾ ನೋಡ್ತಾ ಇದ್ದೇವೆ. ಅಂದರೆ ಪ್ರಿಯರೇ, ನಾವು ಕೊಡ್ತಕ್ಕಂಥದ್ದು ಮೊದಲನೇದಾಗಿ ನೋಡ್ತಾ ಇದ್ದೇವೆ ದೇವರಿಗಾಗಿಯೂ ಮತ್ತು ದೇವರ ಸೇವೆಗಾಗಿ ನಾವು ಕೊಡ್ತಕ್ಕಂಥದ್ದು. ಒಂದು ಕೊಡದೆ ಹೋದರೆ ಅದರಿಂದ ದೇವರಿಂದ ಕರೆದುಕೊಳ್ಳತಕ್ಕಂಥ ಒಂದು ಅಕ್ಯುಸೇಷನ್ ಅಥವಾ ಒಂದು ಅಪರಾಧ ನಮ್ದು ಆಗುತ್ತದೆ ಎಂಬುದಾಗಿ ಈ ವಾಕ್ಯ ಹೇಳ್ತಾ ನೋಡ್ತಾ ಇದ್ದೇವೆ. ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವುದರಾದ ಕಾರಣ ಶಾಪಗ್ರಸ್ತರಾಗಿದ್ದಿರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರಗಳನ್ನು ತೆಗೆದು ನಿಮ್ಮಲ್ಲಿ ಸ್ಥಳ ಹಿಡಿಲಾರದಷ್ಟು ಸುವರ್ಗಳನ್ನು ಸೇರಿಸುವನಿಲ್ಲವೋ
ನನ್ನನ್ನು ಹೀಗೆ ಪರೀಕ್ಷಿಸಿ ಎಂಬುದಾಗಿ ವಾಕ್ಯ ನೋಡ್ತಾ ಈ ದಿನದಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ಒಂದು ಚರ್ಚ್ ಫೈನಾನ್ಸ್ನಲ್ಲಿ ಸಹ ಭಾಳಷ್ಟು ನಮ್ಮ ಒಂದು ಚರ್ಚ್ ಫೈನಾನ್ಸ್ ಭಾಳಷ್ಟು ಕಠಿಣ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ತಂದೆ ಪ್ರಿಯರೇ. ಕೊರೋನದ ಕಾರಣ ಮತ್ತು ನೋಡ್ತಾ ಇದ್ದೇವೆ ಯಾವುದೇ ವಿಧವಾದ ಇನ್ಕಮ್ ಸೋರ್ಸ್ ನಮಗಿಲ್ಲದ ಕಾರಣ, ಎಷ್ಟೋ ಜನರು ಟೈತ್ಗಳು ರೆಗ್ಯುಲರ್ ಆಗಿ ಕೊಡದೇ ಇರತಕ್ಕಂಥ ಕಾರಣ, ಕಾಣಿಕೆಗಳಿರದ ಕಾರಣ ನಾವು ನೋಡ್ತಾ ಇದ್ದೇವೆ ದೇವರೊಂದು ಆಲಯವು ಆಹಾರವ ಶೂನ್ಯವಾಗದಂತೆ ಯಾವಾಗಲೂ ಅದು ನೋಡಿಕೊಳ್ತಕ್ಕಂಥದ್ದು, ದೇವರ ಸೇವೆಗಾಗಿ ಕೊಡ್ತಕ್ಕಂಥದ್ದು ನಮ್ಮೆಲ್ಲವರ ಒಂದು ಕರ್ತವ್ಯ ನನ್ನ ಪ್ರಿಯರೇ. ಆದ ಕಾರಣ ದೇವರ ಸೇವೆ ಎಂದಿಗೂ ಅದು ನೋಡಬೇಕಾದರೆ ಆಹಾರ ಶೂನ್ಯ ಆಗಬಾರದು. ಅದಕ್ಕೆ ಯಾವುದೇ ವಿಧವಾದ ರೀತಿಯಲ್ಲಿ ಹಣದ ಅಥವಾ ಆರ್ಥಿಕ ದೃಷ್ಟಿಯಿಂದ ಯಾವುದೇ ಸಮಸ್ಯೆಗೆ ಒಳಗಾಗಬಾರ್ದು, ಅದರಲ್ಲಿ ಅಡ್ಡಿ ಅಭ್ಯಂತರ ಬರಬಾರದು ಎಂಬುದಾಗಿ ದೇವರೊಂದು ಚಿತ್ತವಾಗಿದೆ. ಆದ ಕಾರಣ ಪ್ರಿಯರೇ, ನಾವು ದೇವರಿಗಾಗಿಯೂ ದೇವರ ಸೇವೆಗಾಗಿಯೂ ನಾವು ಕೊಡುವುದಾದರೆ ನಾವು ಆಶೀರ್ವಾದವನ್ನು ಪಡೆಯುವರಾಗಿದ್ದೇವೆ. ಅಂಥ ಸಂದರ್ಭದಲ್ಲಿ ಪರಲೋಕದ ದ್ವಾರಗಳನ್ನು ತೆರೆದು ನಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರ್ಣಗಳನ್ನು ನಮ್ಮ ಕರ್ತನಾದ ದೇವರು ನಮ್ಮ ಜೀವನದಲ್ಲಿ ಸುರಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಅದೇ ರೀತಿ ನೋಡ್ತಾ ಇದ್ದೇವೆ. ಮತ್ತು ಆತನ ಹೆಸರಿನ ಮೇಲೆ ಆತನ ಶಿಷ್ಯರಾಗಿರ್ತಕ್ಕಂಥ ಯಾವುದೇ ಆತನ ಸೇವಕರಿಗಾಗಿಯೂ ಸಮಪಾಲಕರಿಗಾಗಿಯೂ ಮತ್ತು ಸೇವೆ ಮಾಡ್ತಕ್ಕಂಥ ಯಾರಿಗಾಗಿಯೂ ಸಹ ಒಂದು ತಂಬಿಗೆ ನೀರನ್ನು ಕೊಟ್ಟರೂ ಸಹ ದೇವರು ಅದನ್ನು ಮರೆಯುವುದಿಲ್ಲ. ಅದಕ್ಕಾಗಿ ಆತನು ತಕ್ಕ ಫಲ ಅವರಿಗೆ ತಪ್ಪುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳೋದು ನೋಡ್ತಾ ಇದ್ದೇವೆ. ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರ್ತಕ್ಕ ಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಹೇಳಿರ್ತಕ್ಕಂಥ ವಿಷಯವನ್ನು ನಾವು ಸಹ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅದಾದ ನಂತರ ಬಡವರಿಗೆ ಸಹ ನಾವು ಸಹಾಯ ಮಾಡ್ತಕ್ಕಂಥದ್ದು ಭಾಳಷ್ಟು ಅತಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವಾಗಿ ನೋಡ್ತಾ ಇದ್ದೇವೆ. ಪ್ರೊವರ್ಬ್ಸ್ ಚಾಪ್ಟರ್ ನೋಡ್ತಾ ಇದ್ದೇವೆ. ಪ್ರೊವರ್ಬ್ಸ್ 19 ಅಂದರೆ ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಚನ ನಾವು ಓದ್ಕೊಳ್ಳೋಣ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಬಡವರಿಗೆ 17ನೇ ವಚನ ಪ್ರಿಯರೇ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಪ್ರಿಯರೇ, ನಾವು ಕೊಡ್ತಕ್ಕಂಥ ಸಹಾಯ, ಬಡವರಿಗೆ ಮಾಡ್ತಕ್ಕಂಥ ಸಹಾಯವನ್ನು ನಾವು ದೇವರಿಗೆ ಸಾಲ ಕೊಟ್ಟ ಹಾಗೆ ಎಂಬುದಾಗಿ ವಾಕ್ಯ ಹೇಳಿರ್ತಕ್ಕಂಥ ವಿಷಯನ ನೋಡ್ತಾ ಇದ್ದೇವೆ. ಅಂದರೆ ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅಪೊಸ್ತಲ ಕೃತ್ಯಗಳು ಅದರ 20ನೇ ಅಧ್ಯಾಯ 35ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದರಲ್ಲಿ ಹೆಚ್ಚಿನ ಆಶೀರ್ವಾದ ಉಂಟು ಎಂಬುದಾಗಿ ನಾವು ಒಂದು ವಾಕ್ಯದಲ್ಲಿ ನೋಡೋರಾಗಿದ್ದೇವೆ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದರಲ್ಲಿ ಹೆಚ್ಚಿನ ಭಾಗ್ಯ ಇದೆ ಎಂಬುದಾಗಿ ವಾಕ್ಯ ಹೇಳೋದನ್ನು ನೋಡ್ತಾ ಇದ್ದೇವೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 35ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿ ಪ್ರಿಯರೇ, ಯಾವಾಗಲೂ ನೋಡ್ತಾ ಇದ್ದೇವೆ, ನಾವು ಬಡವರಿಗೆ ನಾವು ಸಹಾಯ ಮಾಡೋದಾದರೆ ನಾವು ಯೆಹೋವನಿಗೆ ನಾವು ಸಾಲ ಕೊಟ್ಟ ಹಾಗೆ. ಅಂಥ ಒಂದು ಬಡವರಿಗೆ ಕೊಟ್ಟಿರ್ತಕ್ಕಂಥ ಸಹಾಯವು ಎಂದಿಗೂ ನಾವು ದೇವರು ಮರೆಯುವುದಿಲ್ಲ. ನೋಡ್ತಾ ಇದ್ದೇವೆ, ದೇವರ ಸೇವೆಗಾಗಿ ಕೊಟ್ಟಿರ್ತಕ್ಕಂಥ ಈ ಒಂದು ದಶಮಾಂಶವಾಗಲಿ ಮತ್ತು ದೇವರಿಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆಯಾಗಲಿ, ಅದೇ ರೀತಿಯಲ್ಲಿ ದೇವರ ಸೇವಕರಿಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆಯಾಗಲಿ, ದೇವರ ಸೇವಕರಿಗೆ ಕೊಟ್ಟಿರ್ತಕ್ಕಂಥ ಸಹಾಯವಾಗಲಿ ದೇವರೆಂದು ಮರೆಯುವುದಿಲ್ಲ. ಅದೇ ರೀತಿಯಲ್ಲಿ ದೇವರ ಬಡವರಿಗಾಗಿ ನೀವು ಕೊಟ್ಟಿರ್ತಕ್ಕಂಥ ಯಾವುದೇ ಸಹಾಯ ದೇವರೆಂದಿಗೂ ಮರೆಯುವುದಿಲ್ಲ. ಮತ್ತು ಅವರಿಗೆ ಉಪಕಾರ ನೋಡ್ತಾ ಇದ್ದೇವೆ. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನೆಂಬುದಾಗಿ. ಅದೇ ರೀತಿಯಲ್ಲಿ ಅವರಿಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆಯಾಗಲಿ ಸಹಾಯವಾಗಲಿ ನೋಡ್ತಾ ಇದ್ದೇವೆ, ಅದು ದೇವರಿಗೆ ಮಾಡಿದ ಹಾಗೆ. ಆದ ಕಾರಣ ಬಡವರಿಗೆ ದಯ ತೋರಿಸುವನು ಯೆಹೋವನಿಗೆ ಸಾಲ ಕೊಡುವನೆಂಬುದಾಗಿ ವಾಕ್ಯ ಹೇಳಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಒಂದು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ಅಧ್ಯಾಯ 19ರಿಂದ ಮುಂದೆ ಓದ್ಕೊಳ್ಳೋಣ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಅಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು
ಕದಿಯೋರು ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕೆಲವು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರಿಯುವುದಿಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಒಂದು ವೇಳೆ ನಮ್ಮ ಮನಸ್ಸು ನೋಡಬೇಕಾದ್ರೆ ಈ ಲೋಕದ ಎಷ್ಟೋ ಸಂದರ್ಭದಲ್ಲಿ ನಾವು ಲೋಕವನ್ನು ಬಿಟ್ಟು ಹೋಗದಿರ್ತಕ್ಕಂಥ ಒನ್ ಆಫ್ ದ ಮೇನ್ ಕಾಸ್ ನೋಡಬೇಕಾದ್ರೆ ನಾವು ಗಳಿಸಿರ್ತಕ್ಕಂಥ ಆಸ್ತಿ ಅಂತಸ್ತು, ನಾವು ಗಳಿಸಿರ್ತಕ್ಕಂಥ ಒಂದು ಸಂಬಂಧ, ನಾವು ಗಳಿಸಿರ್ತಕ್ಕಂಥ ಒಂದು ರಿಲೇಷನ್ಶಿಪ್ ನೋಡಬೇಕಾದ್ರೆ ಅವುಗಳನ್ನು ಬಿಟ್ಟು ಹೋಗ್ಲಿಕ್ಕೆ ನಮಗೆ ಇಷ್ಟವಿಲ್ಲ. ಯಾಕಂದರೆ ನಾವು ಕಂಪ್ಲೀಟಾಗಿ ನಾವು ಇಲ್ಲಿ ಎಸ್ಟಾಬ್ಲಿಷ್ ಆಗಿದ್ದೇವೆ. ಆದ ಕಾರಣ ಈ ಲೋಕವನ್ನು ಬಿಟ್ಟು ಹೋಗಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಒಂದು ವೇಳೆ ನಾವು ನೋಡಬೇಕಾದ್ರೆ ಪರಲೋಕದಲ್ಲಿ ನಮ್ಮ ಒಂದು ಗಂಟನ್ನು ನಾವು ಕೂಡಿಟ್ಟುಕೊಳ್ಳೋದಾದರೆ, ಅಂದರೆ ದೇವರ ಒಂದು ಸಾನ್ನಿಧ್ಯದಲ್ಲಿ ನಾವು ಆ ಗಂಟನ್ನು ನಾವು ಕೂಡಿಟ್ಟುಕೊಳ್ಳೋದಾದರೆ ನಾವು ಆ ಲೋಕಕ್ಕೆ ಹೋಗೋದಕ್ಕಾಗಿ ನಾವು ಎಂದಿಗೂ ಹಿಂಜರಿಯುವುದಿಲ್ಲ ಅಂತ ನೋಡಬೇಕಾದ್ರೆ ನನ್ನ ಪ್ರಿಯರೇ, ನಾವು ಈ ಲೋಕದಲ್ಲಿ ನಾವು ಗಳಿಸಿರ್ತಕ್ಕಂಥ ಆಸ್ತಿ ಅಂತಸ್ತು ಈ ರೀತಿ ಇಲ್ಲಿ ವಾಕ್ಯದ ಹೇಳೋ ಪ್ರಕಾರ ಕಿಲುಬು ಹತ್ತಿ ಅದು ಕೆಟ್ಟು ಹೋಗುವುದೆಂಬುದಾಗಿ ಹೇಳಿರ್ತಕ್ಕಂಥ ಪ್ರಕಾರ ಅದೇ ನೋಡ್ತಾ ಇದ್ದೇವೆ. ಬೇರೆ ಬೇರೆ ವಿಧವಾದ ರೀತಿ ನಾವು ಗಳಿಸಿರ್ತಕ್ಕಂಥ ಆಸ್ತಿ ಹಾಳಾಗಬಹುದು. ಆದರೆ ನಾವು ಬಡವರಿಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಹಣವಾಗಲಿ, ನಾವು ದೇವರ ಸೇವೆಗಾಗಿ ಕೊಟ್ಟಿರ್ತಕ್ಕಂಥ ಹಣವಾಗಲಿ, ದೇವರ ಸೇವಕರಿಗಾಗಿ ಕೊಟ್ಟಿರ್ತಕ್ಕಂಥ ಈ ಒಂದು ನಾವು ದಶಮಾಂಶವಾಗಲಿ ಮತ್ತು ದೇವರ ಒಂದು ಭಂಡಾರದಲ್ಲಿ ತಂದಿರತಕ್ಕಂಥ ಯಾವುದೇ ಕಾಣಿಕೆ ಆಗಲಿ ಟೈತ್ ಆಗಲಿ ನೋಡಬೇಕಾದ್ರೆ ದೇವರು ಅವುಗಳನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ವಾಕ್ಯಗಳು ಹೇಳೋದನ್ನು ನಾವು ನೋಡೋರಾಗಿದ್ದೇವೆ. ಅದೇ ರೀತಿಯಲ್ಲಿ ಪ್ರಿಯರೇ ನೋಡ್ತಾ ಇದ್ದೇವೆ ಈ ಒಂದು ವಾಕ್ಯಗಳಲ್ಲಿ, ಐ ವಿಲ್ ಓಪನ್ ಯು ದ ವಿಂಡೋಸ್ ಆಫ್ ಹೆವೆನ್, Malachi chapter 3 verse 10. In other words, you will experience the Lord's provision first hand itself. ನೋಡ್ತಾ ಇದ್ದೆ ದೇವರೊಂದು ಆಶೀರ್ವಾದಗಳನ್ನು ನೀವು ಪಡೆಯಬೇಕಾದರೆ ಹೇಳ್ತಾ ಇದ್ದೇನೆ, ಸ್ವರ್ಗಲೋಕದ ಪರಲೋಕದ ಈ ಒಂದು ದ್ವಾರಗಳನ್ನು ತೆಗೆದು ಆತನು ನಮಗೆ ಈ ಒಂದು ಆಶೀರ್ವಾದವನ್ನು ಕೊಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವನು ಎಂಬುದಾಗಿ ವಾಕ್ಯ ಹೇಳುವುದನ್ನು ನೋಡ್ತಾ ಇದ್ದೇವೆ. ಅದಾದರೆ ನೋಡ್ತಾ ಇದ್ದೇವೆ, ಕೇವಲ ಸ್ವಲ್ಪ ಮಾತ್ರ ನಾವು ಕೊಟ್ಟಷ್ಟು ಮಾತ್ರ ನಮಗೆ ರಿಟರ್ನ್ ಮಾಡ್ತಕ್ಕಂಥದ್ದಲ್ಲ, ಆದರೆ ನಮಗೆ ಸ್ಥಳ ಹಿಡಿಯಲಾರದಷ್ಟು ಮೋರ್ ದೆನ್ ಸಫಿಷಿಯೆಂಟ್ ನಮಗೆ ನಾವು ಅಪೇಕ್ಷಿಸಲಾರದಷ್ಟು ದೇವರು ನಮಗೆ ಕೊಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ ಎಂದು ನೋಡ್ತಾ ಇದ್ದೇವೆ. ಎಷ್ಟೋ ಈ ಒಂದು ಎಕ್ಸಾಂಪಲ್ಗಳನ್ನು ಬೈಬಲ್ನಲ್ಲಿ ನೋಡ್ತಾ ಇದ್ದೇವೆ. ಒಬ್ಬ ಚಿಕ್ಕ ಬಾಲಕನು ತನ್ನಲ್ಲಿರತಕ್ಕಂಥ 5 ರೊಟ್ಟಿ 2 ಮೀನುಗಳನ್ನು ಕರ್ತನ ಸಾನ್ನಿಧ್ಯದಲ್ಲಿ ತಂದು ಆತನು ಒಪ್ಪಿಸಿಕೊಟ್ಟನು. ಆದರೆ ಆ ಒಂದು 5 ರೊಟ್ಟಿ 2 ಮೀನುಗಳ ಮುಖಾಂತರ ಕೇವಲ ಆ ಒಂದು 5 ರೊಟ್ಟಿ 2 ಮೀನುಗಳು ಆ ಒಂದು ಬಾಲಕನಿಗೆ ಮಾತ್ರ ಹೊಟ್ಟೆ ತುಂಬುವಂತೆ ಮಾಡದೆ ಅದರ ಮುಖಾಂತರ ಆತನು ಆಶೀರ್ವಾದನ ಹೊಂದಿದನು. ಆತನ ಹೊಟ್ಟೆಯು ತುಂಬಿತು, ಆ ಒಂದು ಬಾಲಕನ ಹೊಟ್ಟೆಯು ತುಂಬಿತು. ಅದೇ ರೀತಿ ನೋಡಬೇಕಾದ್ರೆ 5,000 ಜನರ ಒಂದು ಹೊಟ್ಟೆ ತುಂಬಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಂದರೆ 5,000 ಜನರು ತಿಂದು 12 ಪುಟ್ಟಿಗಳು ಉಳಿಯುವಷ್ಟು ಆಹಾರ ಆ ಒಂದು ಕೊಟ್ಟಿರ್ತಕ್ಕಂಥ ಬಾಲಕನ ಮುಖಾಂತರ ಜನರಿಗೆ ಈ ಒಂದು ಆಶೀರ್ವಾದ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸಹ ನಾವು ಕೊಡ್ತಕ್ಕಂಥ ಈ ಒಂದು ಕಾಣಿಕೆ ಆಗಲಿ, ಕೊಡ್ತಕ್ಕಂಥ ಯಾವುದೇ ಒಂದು ವಿಷಯ ಆಗಲಿ ಅದು ನಮಗೆ ನಷ್ಟ ಅಲ್ಲ. ಈ ಲೌಕಿಕ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ನಾವು ಕೊಡ್ತಕ್ಕಂಥದ್ದು, ಜನರಿಗೆ ಕೊಡ್ತಕ್ಕಂಥದ್ದು ಅದು ನಮಗೆ ಲಾಸ್ ಕಾಣ್ತಾ ಇರ್ಬೋದು. ಆದರೆ ದೇವರ ಸೇವೆಯಲ್ಲಿ ನಾವು ಕೊಡ್ತಕ್ಕಂಥ, ದೇವರ ಹೆಸರು ಮೇಲೆ ಕೊಡ್ತಕ್ಕಂಥ ಒಂದು ಕಾಣಿಕೆ ಆಗಲಿ, ದೇವರಿಗಾಗಿ ಕೊಡ್ತಕ್ಕಂಥ ಕಾಣಿಕೆ ಆಗಲಿ, ಮತ್ತು ದೇವರ ಸೇವಕರಿಗೆ ಕೊಡ್ತಕ್ಕಂಥ ಕಾಣಿಕೆ ಆಗಲಿ, ಬಡವರು ಕೊಡ್ತಕ್ಕಂಥ ಈ ಒಂದು ಸಹಾಯವಾಗಲಿ, ಇವೆಲ್ಲ ವಿಷಯಗಳು ನೋಡಬೇಕಾದ್ರೆ ಯಾವಾಗಲೂ ದೇವರು ಮರೆಯೋದಿಲ್ಲ. ಅವಳಿಗೆ ನೋಡ್ತಾ ಇದ್ದೇವೆ, ನೀವು ಊಹಿಸಲಾರದಷ್ಟು ಆಶೀರ್ವಾದವನ್ನು ದೇವರು ನಮಗೆ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ನಾವು ಕೊಡ್ತಕ್ಕಂಥ ಕಾಣಿಕೆ ಕೊಡ್ತಕ್ಕಂಥ ದೇವರಿಗೆ ಅಂದುಕೊಳ್ತೇವೆ. ಆದರೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಹಣವಾಗಲಿ, ದಶಮಾಂಶವಾಗಲಿ, ಕಾಣಿಕೆಯಾಗಲಿ ಅದನ್ನು ಆಶೀರ್ವದಿಸಿ ದೇವರು ನಮಗೆ ತಿರುಗಿ ನಮಗೆ ಕೊಟ್ಟು ನಮ್ಮನ್ನು ಆಶೀರ್ವದಿಸಿದ್ದಾನೆ. ನಾವು ಕೊಟ್ಟಿರ್ತಕ್ಕಂಥ ಕಾಣಿಕೆ ಮುಖಾಂತರ ಸಾವಿರಾರು ಜನಗಳನ್ನು ಸಹ ದೇವರು ಆಶೀರ್ವದಿಸಲಾಗಿದ್ದಾನೆ. ಯಾವ ರೀತಿ ನೋಡ್ತಾ ಇದ್ದೇವೆ, ಒಂದು ಚಿಕ್ಕ ಬಾಲಕನ ಮುಖಾಂತರ 5 ರೊಟ್ಟಿ 2 ಮೀನುಗಳ ಮುಖಾಂತರ 5,000 ಜನರಿಗೆ ತೃಪ್ತಿಯನ್ನು ಮಾಡಿದನು. ಅದೇ ರೀತಿ ನೋಡ್ತಾ ಇದ್ದೇವೆ, ನಾವು ಕೊಟ್ಟಿರ್ತಕ್ಕಂಥ ಚಿಕ್ಕ ಕಾಣಿಕೆ ಆಗಿರ್ಬೋದು, ನಮ್ಮ ದೃಷ್ಟಿಯಲ್ಲಿ ಚಿಕ್ಕದಾಗಿರ್ಬೋದು, ಆದರೆ ಅದನ್ನು ದೇವರು ಆಶೀರ್ವದಿಸಿದ ನಂತರ ಅದರ ಮುಖಾಂತರ ಕೇವಲ ನಮ್ಮನ್ನು ಮಾತ್ರವಲ್ಲ ಎಷ್ಟೋ ಜನರು ಸಹ ಆಶೀರ್ವದಿಸುವುದಕ್ಕಾಗಿ ದೇವರು ಈ ದಿನದಲ್ಲಿ ಹೇಳ್ತಾ ಇದ್ದಾನೆ. ನಾವು ಕೊಡೋದ್ರ ಮುಖಾಂತರ ನಮ್ಮ ಜೀವನದಲ್ಲಿ ಯಾವಾಗಲೂ ಆಶೀರ್ವಾದಗಳು ಉಂಟಾಗುತ್ತವೆ ಹೊರತಾಗಿ ಅದರ ಮುಖಾಂತರ ನಮ್ಮ ಜೀವನದಲ್ಲಿ ನಷ್ಟ ಇಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಒಂದು ಕೊಡದೆ ಹೋದರೆ ಕೆಲವು ವಿಷಯಗಳು ನೋಡ್ತಾ ಇದ್ದೇವೆ. ಪ್ರಿಯರೇ, ಬಿಕಾಸ್ ಆಫ್ ಯುವರ್ ರಿಬೆಲಿಯನ್ ಆ್ಯಂಡ್ ಅನ್ಬಿಲೀಫ್ ಆ್ಯಂಡ್ ingratitude, you miss out God awesome provisions and blessings. You are going to miss out God's awesome provisions and blessings. ದೇವರ
ಆಶೀರ್ವಾದಗಳನ್ನು ನೀವು ಕಳೆದುಕೊಳ್ಳುವವರಾಗಿದ್ದೀರಿ. ನೀವು ನಿಮ್ಮ ಜೀವನದಲ್ಲಿ ದೇವರಿಂದ ದೊರಕತಕ್ಕಂಥ ಎಷ್ಟೋ ಆಶೀರ್ವಾದಗಳನ್ನು ನೀವು ಕೊಡದಿರತಕ್ಕಂಥ ಕಾರಣ ನೀವು ಕಳೆದುಕೊಳ್ತಾ ಇದ್ದೀರಿ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಸುಗ್ಗಿ ಬಂದಂಥ ಸಂದರ್ಭದಲ್ಲಿ, ನಾವು ಹೊಲದಲ್ಲಿ ಹೋದಂಥ ಸಂದರ್ಭದಲ್ಲಿ ಯಾರ್ಯಾರು ಬೀಜವನ್ನು ಬಿತ್ತಿದ್ದಾರೋ ಅವರೆಲ್ಲರಿಗೆ ಕೊಯ್ತಕ್ಕಂಥ ಒಂದು ಸೌಭಾಗ್ಯ ಅವ್ರಿಗೆ ದೊರೆಯುತ್ತದೆ. ನಾನು ನನ್ನ ಬೀಜವನ್ನು ಬಿತ್ತಿಲ್ಲವೋ ಕೊಯ್ಯುವುದಕ್ಕಾಗಿ ನನಗೆ ಯಾವುದೇ ವಿಧವಾದ ಅಧಿಕಾರವಿಲ್ಲ ಮತ್ತು ಸುಗ್ಗಿ ಮಾಡುವುದಕ್ಕಾಗಿ ನನಗೇನು ಸಿಕ್ಕುವುದು ಆಗೋದಿಲ್ಲ ಎಂದು ನೋಡ್ತಾ ಇದ್ದೇನೆ. ಆದ ಕಾರಣ ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರ ಸೇವೆಗಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಹಣ ಆಗಲಿ, ನಮ್ಮ ಟ್ಯಾಲೆಂಟ್ ಆಗಲಿ, ನಮ್ಮ ಸಮಯವಾಗಲಿ, ಅದನ್ನು ಎಂದಿಗೂ ದೇವರು ಮರೆಯುವುದಿಲ್ಲ. ನಾವು ಊಹಿಸಲಾರದಷ್ಟು ನಮ್ಮ ಜೀವನದಲ್ಲಿ ದೇವರು ನಮಗೆ ಆ ಒಂದು ಆಶೀರ್ವಾದಗಳನ್ನು ಕೊಡಲಿಕ್ಕೆ ಆತನ ಸಿದ್ಧವಾಗಿದ್ದಾನೆ. ಆದ ಕಾರಣ ದೇವ್ರಿಗೆ ಹೇಳ್ತಾ ಇದ್ದೇನೆ, ಫಸ್ಟ್ ಯು ನೀಡ್ ಟು ಒಬೇ, ಸೆಕೆಂಡ್ಲಿ ಯು ನೀಡ್ ಟು ಟ್ರಸ್ಟ್. ಯು ನೀಡ್ ಟು ಒಬೇ, ಇಟ್ ಮೀನ್ಸ್ ವಾಟ್ ಎವರ್ ಗಾಡ್ ಹ್ಯಾಸ್ ಆಸ್ಕ್ಡ್ ಯು ನೀಡ್ ಟು ಗಿವ್. ಸೆಕೆಂಡ್ಲಿ, ಒನ್ಸ್ ಯು ಗಿವ್ ಯು ನೀಡ್ ಟು ಟ್ರಸ್ಟ್. ನಾವು ಕೊಟ್ಟ ನಂತರ ದೇವರನ್ನು ನೀವು ವಿಶ್ವಾಸ ಮಾಡಬೇಕೆಂಬುದಾಗಿ ಹೇಳಿದ್ದಾನೆ. ಅದಾದ ನಂತರ ಆ್ಯಂಡ್ ಟೆಸ್ಟ್, ಸಿ ದಟ್ ವೆದರ್ ಗಾಡ್ ಗಿವ್ಸ್ ಆರ್ ನಾಟ್, ದೇವರು ನಿಮಗೆ ಕೊಡ್ತಾನೋ ಅಥವಾ ಇಲ್ಲವೋ ಎಂಬುದಾಗಿ ನಾವು ಟೆಸ್ಟ್ ಮಾಡಬೇಕೆಂಬುದಾಗಿ ಈ ಒಂದು ಭಾಗದಲ್ಲಿ ಬರೆಯಲ್ಪಟ್ಟಿದ್ದು ನೋಡ್ತಾ ಇದ್ದೇವೆ. ಕೊನೆಯಲ್ಲಿ 10ನೇ ವಚನದ ಕೊನೆ ಭಾಗದಲ್ಲಿ ನೋಡ್ತಾ ಇದ್ದೇವೆ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. See that whether God gives you or not. First, it is our duty to give. ಆತನಿಗೆ ಸಲ್ತಕ್ಕಂಥ ಈ ಒಂದು ಟೈತ್ ನಾವು ತಪ್ಪದೆ ನಾವು ಆತನಿಗೆ ಕೊಡುವುದಾದರೆ ಆತನು ಅವುಗಳನ್ನು ಆಶೀರ್ವದಿಸನಾಗಿದ್ದಾನೆ. ಕೇವಲ ಟೈತ್ಗಳೆಂದರೆ ಕೇವಲ ಹಣ ಮಾತ್ರವಲ್ಲ. ನಮ್ಮ ಜೀವನದಲ್ಲಿ ನಮಗಿರ್ತಕ್ಕಂಥ ಯಾವುದೇ ಟ್ಯಾಲೆಂಟ್ ಆಗಲಿ, ಯಾವುದೇ ಆಶೀರ್ವಾದಗಳಾಗಲಿ, ಅವುಗಳನ್ನು ದೇವರಿಗಾಗಿ ನಾವು ಮುಡುಪಾಗಿರೋದಾದರೆ, ಅವುಗಳನ್ನು ದೇವರಿಗೆ ನಾವು ಸಲ್ಲಿಸೋದಾದರೆ ಅವುಗಳ ಮುಖಾಂತರ ದೇವರು ಎಷ್ಟೋ ಜನರಿಗೆ ಆಶೀರ್ವಾದ ತರುವಾಗಿದ್ದಾನೆ. ಮತ್ತು ಅದೇ ರೀತಿಯಲ್ಲಿ ಒಂದು ವಿಧಿಯ ಮುಖಾಂತರ ಆತ ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ವಿಧಿಯು ಮತ್ತು ಅದೇ ರೀತಿಯಲ್ಲಿ ಎಲಿಷನು ಸಹ ಆತನ ಆಶೀರ್ವಾದ ಹೊಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ನಾವು ಅಂದ್ಕೊಳ್ತೇವೆ ನಾವು ದೇವರಿಗಾಗಿ ಕೊಟ್ಟಿರ್ತಕ್ಕಂಥ ವಿಷಯಗಳ ಮುಖಾಂತರ ನಾವು ಲಾಸ್ ಆಗ್ಬೋದೆಂಬುದಾಗಿ. ಆದರೆ ಅವುಗಳ ಮುಖಾಂತರ ಲಾಸ್ ಆಗದೆ ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಉಳ್ಳವನಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ವಿಷಯಗಳ ಮುಖಾಂತರ ಸಾವಿರಾರು ಜನರಿಗೆ ಆತನು ಆಶೀರ್ವಾದವನ್ನು ಕೊಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರಿಯರೇ, ನಾವು ಕೊಡ್ತಕ್ಕಂಥ ಪ್ರತಿಯೊಂದು ನೋಡಬೇಕಾದ್ರೆ ವಿಷಯ, ಹಣವಾಗಲಿ, ನಮ್ಮ ಟ್ಯಾಲೆಂಟ್ ಆಗಲಿ, ನಮ್ಮ ಒಂದು ಸೇವೆ ಆಗಲಿ, ಪ್ರತಿಯೊಂದು ವಿಷಯಗಳನ್ನು ನಾವು ದೇವರಿಗೆ ಕೊಡೋದಾದರೆ ಆತನ ಅವುಗಳನ್ನು ಆಶೀರ್ವದಿಸಿ ಅವುಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸನಾಗಿದ್ದಾನೆ. ಎಷ್ಟೋ ಸಾವಿರಾರು ಜನರನ್ನು ಸಹ ಆಶೀರ್ವದಿಸುವನಾಗಿದ್ದಾನೆ. ದೇವರೊಂದು ಈ ಒಂದು ವಾಕ್ಯ ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಪ್ರಿಯರೇ, ಸಭೆಗೆ ತಿಳಿಸಬೇಕಾಗಿರ್ತಕ್ಕಂಥ ಕೆಲವು ಪ್ರಕಟಣೆಗಳು. ಈ ವಾರ ನಮ್ಮ ಯೂತ್ ಸಂಡೇ ಆಚರಿಸಬೇಕಾಗಿತ್ತು. ಕಾರಣಾಂತರದಿಂದ ಯೂತ್ ಪ್ರೆಸಿಡೆಂಟ್ ರಿಕ್ವೆಸ್ಟ್ ಮಾಡಿದ್ದಾರೆ. ಯೂತ್ ಸಂಡೆಯನ್ನು ಮುಂದಿನ ಭಾನುವಾರ ನಾವು ಯೂತ್ ಸಂಡೇ ಎಂಬುದಾಗಿ ನಾವು ಆಚರಿಸ್ತಾ ಇದ್ದೇವೆ. ಮತ್ತು 25ನೇ ತಾರೀಕಿಗೆ ಹಾರ್ವೆಸ್ಟ್ ಸಂಡೇ ಅಥವಾ ಸುಗ್ಗಿ ಹಬ್ಬ ಅಥವಾ ಥ್ಯಾಂಕ್ಸ್ ಗಿವಿಂಗ್ ಸಂಡೇ ಎಂಬುದಾಗಿ ನಾವು ಆಚರಿಸ್ತಾ ಇದ್ದೇವೆ. ಆದ ಕಾರಣ ವಿಶೇಷವಾದ ರೀತಿಯಲ್ಲಿ ಸುಗ್ಗಿ ಹಬ್ಬ ಅಥವಾ ಥ್ಯಾಂಕ್ಸ್ ಗಿವಿಂಗ್ ಡೇ ಅಥವಾ ಥ್ಯಾಂಕ್ಸ್ ಗಿವಿಂಗ್ ಸಂಡೇ ಅಥವಾ ಸುಗ್ಗಿ ಹಬ್ಬಕ್ಕಾಗಿ ತಾವೆಲ್ಲರೂ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ಅದಕ್ಕಾಗಿ ತಾವೆಲ್ಲರೂ ಸಿದ್ಧಗೊಳ್ಳಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದಕ್ಕಾಗಿ ನಾವು ಸಿದ್ಧಗೊಳ್ಳುವುದಕ್ಕಾಗಿ ಈ ದಿನದ ದೈವ ಸಂದೇಶವನ್ನು ನಾವು ಕೇಳ್ತಾ ಇದ್ದೇವೆ. ಮತ್ತು ಅದೇ ರೀತಿಯಲ್ಲಿ ಕೆಲವು ವಾರಗಳಿಂದ ಕೆಲವು ಜನರು ಆನ್ಲೈನ್ ಟ್ರಾನ್ಸಾಕ್ಷನ್ ಅಥವಾ ತಮ್ಮ ಟೈತ್ಗಳನ್ನು ಆನ್ಲೈನ್ನಲ್ಲಿ ತಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಯಾರ್ಯಾರು ಆನ್ಲೈನ್ ಮುಖಾಂತರ ತಾವು ತಮ್ಮ ಒಂದು ಟೈತ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೆ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ದೇವರು ನೀವೆಲ್ಲರನ್ನು ಆಶೀರ್ವದಿಸಲಿ. ಮತ್ತು ಕಾರಣಾಂತರಗಳಿಂದ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಆಗದೆ ಹೋದರೆ ಮತ್ತು ಯಾವುದೇ ವಿಧವಾದ ಅಡಚಣೆ ಇರೋದಾದರೆ ನಿಮಗಾಗಿ ನಮ್ಮ ಒಂದು ಸಭೆಯ ಆವರಣದಲ್ಲಿ ಅಂದರೆ ಸಭೆಯ ಪ್ರೆಮಿಸಸ್ನಲ್ಲಿ ಸಭೆಯ ಕಂಪೌಂಡ್ನಲ್ಲಿ ನಮ್ಮ ಸ್ಟಿವಾರ್ಡ್ಗಳು ತಮ್ಮ ಒಂದು ಟೈತ್ಗಳನ್ನು ಸ್ವೀಕರಿಸುವುದಕ್ಕಾಗಿ ಅವರು ಸಿದ್ಧರಾಗಿರುತ್ತಾರೆ. ಆದ ಕಾರಣ ದಯಮಾಡಿ ಯಾರಾದರೂ ತಮ್ಮ ಒಂದು ಟೈತ್ಗಳನ್ನಾಗಲಿ
ಮತ್ತು ಕಾಣಿಕೆಗಳನ್ನಾಗಲಿ ಅಥವಾ ವಾರದ ಕಾಣಿಕೆಗಳನ್ನಾಗಲಿ ತಾವು ಕೊಡಲಿಕ್ಕೆ ಇಚ್ಛಿಸುವುದಾದರೆ, ಅದೇ ರೀತಿಯಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಆಫರಿಂಗ್ ಸಹ ತಾವು ನಮ್ಮ ಒಂದು ಸಭೆಯ ಟ್ರೆಷರ್ಗೆ ಕೊಟ್ಟು ತಾವು ರಸೀದಿಗಳನ್ನು ತೆಗೆದುಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಮುಂದಿನ ಭಾನುವಾರವನ್ನು ನಾವು ಯೂತ್ ಸಂಡೇ ಎಂಬುದಾಗಿ ಆಚರಿಸ್ತಾ ಇದ್ದೇವೆ. ಈ ವಿಷಯವನ್ನು ತಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದಾದ ನಂತರ 25ನೇ ತಾರೀಕಿಗೆ ಸುಗ್ಗಿ ಹಬ್ಬ ಎಂಬುದಾಗಿ ನಾವು ಆಚರಿಸುತ್ತಾ ಇದ್ದೇವೆ. ಸುಗ್ಗಿ ಹಬ್ಬದ ದಿನದಲ್ಲಿ ವಿಶೇಷವಾದ ರೀತಿಯಲ್ಲಿ ನಾವು ಈ ವರ್ಷ ಆಕ್ಷನ್ ನಾವು ಮಾಡಲಿಕ್ಕೆ ಆಗ್ತಾಯಿಲ್ಲ ಮತ್ತು ಯಾವುದೇ ವಿಧವಾದ ರೀತಿಯಲ್ಲಿ ಈ ಒಂದು ಸುಗ್ಗಿ ಹಬ್ಬದಲ್ಲಿ ನಾವು ಭಾಗವಹಿಸಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಆದರೆ ಯಾರಿಗಾದರೂ ಕೃತಜ್ಞತೆಯಿಂದ ಕರ್ತನಿಗೆ ತಮ್ಮ ಕೃತಜ್ಞತೆಗೆ ಆ ಕಾಣಿಕೆಗಳನ್ನು ತರಲಿಕ್ಕೆ ಉಳ್ಳವರಾದರೆ ತಾವು ತಮ್ಮ ಒಂದು ಮಂತ್ಲಿ ಪೇಮೆಂಟಲ್ಲಿ ತಾವು 1/10 ಅಥವಾ ದಶಮಾಂಶವನ್ನು ತಾವು ತೆಗೆದಿಟ್ಟವರಾಗಿ ಆ ಒಂದು ಹಣವನ್ನು, ಅಂದರೆ ಎಷ್ಟು ಜನ ಮನೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೋ ಅಷ್ಟು ಜನರು ತಮ್ಮ ಒಂದು 1/10 10ರಲ್ಲಿ 1 ಭಾಗವನ್ನು ಕರ್ತನೆಗಾಗಿ ನಾವು ಮೀಸಲಾಗಿಟ್ಟು ಆ ಒಂದು ಹಣವನ್ನು ನಾವು ಆನ್ಲೈನ್ನಲ್ಲಿ ತಾವು ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ತಾವು ಡೈರೆಕ್ಟಾಗಿ ಬಂದು ತಾವು ನಮ್ಮ ಟ್ರೆಷರಿಗಾಗಲಿ ನಮ್ಮ ಒಂದು ಸ್ಟಿವಾರ್ಡ್ಗಳಿಗಾಗಲಿ ತಾವು ಈ ಒಂದು ಟೈತ್ಗಳನ್ನು ಕೊಡಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತು ವರ್ಷವಿಡೀ ಎಷ್ಟೋ ಜನ ನಾವು ಕೆಲವರು ಟೈತ್ ಕೊಡಲಿಕ್ಕಿಲ್ಲ, ಆದರೆ ಕೊಟ್ಟವರು ಸಹ ನೋಡಬೇಕಾದ್ರೆ ಈ ದಿನದಲ್ಲಿ ವಿಶೇಷವಾದ ರೀತಿಯಲ್ಲಿ 1/10 ಟೈತ್ ಅಂದರೆ ನಾನು ಹೇಳ್ತಕ್ಕಂಥದ್ದು 1/10 ನೋಡಬೇಕಾದ್ರೆ ನಮ್ಮ ಒಂದು ಪೇಮೆಂಟ್ನಲ್ಲಿ 10ರಲ್ಲಿ 1 ಭಾಗವನ್ನು ಅಟ್ಲೀಸ್ಟ್ ಒಂದು ಸುಗ್ಗಿ ಹಬ್ಬದ ದಿನದಲ್ಲಿ ನಾವು 1/10 ನಾವು ದೇವರಿಗಾಗಿ ಮೀಸಲಾಗಿಟ್ಟು ಅದಕ್ಕಾಗಿ ನಾವು ಪ್ರಾರ್ಥನೆ ಮುಖಾಂತರ ನಾವು ಕರ್ತನ ಸಾನ್ನಿಧ್ಯದಲ್ಲಿ ಬಂದು ಆ ದೇವರ ಒಂದು ಆಶೀರ್ವಾದವನ್ನು ಪಡಲಿಕ್ಕೆ ನಾವು ಪ್ರಯತ್ನ ಪಡೋಣ. ಮನೆಯಲ್ಲಿ ಎಷ್ಟು ಜನ ನಾವು ಪೇಮೆಂಟ್ ನಾವು ತೆಗೆದುಕೊಳ್ಳುತ್ತೇವೋ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರೋ ಅಷ್ಟು ಜನರು ತಾವು ತಮ್ಮ ಒಂದು ಟೈತ್ಗಳನ್ನು ದಯಮಾಡಿ ನಮ್ಮ ಸಭೆಗೆ ತಂದು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ, ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬಹುದು. ಮತ್ತು ಎಲ್ಲ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಈ ವಾರದಲ್ಲಿ ತಮ್ಮ ಹುಟ್ಟುಹಬ್ಬವನ್ನಾಗಲಿ ವಿವಾಹ ದಿನವನ್ನಾಗಲಿ ಆಚರಿಸ್ತಕ್ಕಂಥ ಪ್ರತಿಯೊಬ್ಬರಿಗಾಗಿಯೂ ಮತ್ತು ಅದೇ ರೀತಿಯಲ್ಲಿ ಕೃತಜ್ಞತೆ ತಂದಿರತಕ್ಕಂಥ ಕಾಣಿಗಳಿಗೆ ಸಹ ನಾವು ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥಿಸಿಕೊಳ್ಳೋಣ. ಆಕಾಶವನ್ನು ಪೃಥ್ವಿಯನ್ನು ಸೃಷ್ಟಿಸಿ ಅದನ್ನು ಪರಿಪಾಲಿಸಿಕೊಂಡು ಬಂದಂಥ ಅತಿ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕನೇ, ಪರಿಶುದ್ಧ ಸ್ಥಾನದಲ್ಲಿ ಬಂದು ನಾವು ನಿನ್ನ ವಂದಿಸುತ್ತೇವೆ, ಕೊಂಡಾಡುತ್ತೇವೆ, ನಿನ್ನ ಆರಾಧಿಸುತ್ತೇವೆ. ತಂದೆ, ನಮ್ಮ ಜೀವನದಲ್ಲಿ ಎಷ್ಟೋ ವಿಧವಾದ ಆಶೀರ್ವಾದಗಳನ್ನು ನಮಗೆ ದಯಪಾಲಿಸಿದ್ದೆ ತಂದೆ. ನಿನ್ನ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಮ್ಮ ಹೃದಯದಿಂದ ನಾವು ನಿನ್ನ ವಂದಿಸಿಕೊಂಡಾಡ್ತಾ ಇದ್ದೇವೆ ತಂದೆ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದರಲ್ಲಿ ಹೆಚ್ಚಿನ ಭಾಗ್ಯ ಉಂಟು ಎಂಬುದಾಗಿ ನಿನ್ನ ವಾಕ್ಯಗಳು ಹೇಳೋ ಪ್ರಕಾರ ಯಾವಾಗಲೂ ನಾವು ನಿನ್ನ ಸೇವೆಗಾಗಿಯೂ ತಂದೆ, ಬಡವರಿಗಾಗಿಯೂ ಒಳ್ಳೆಯ ಕಾರ್ಯಗಳಿಗಾಗಿಯೂ ಯಾವಾಗಲೂ ಕೊಡುವಂಥ ಉತ್ತಮವಾದ ಮನಸ್ಸನ್ನು ನಮಗೆ ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ. ಕೊಡೋದ್ರ ಮುಖಾಂತರ ಯಾವ ರೀತಿಯ ಒಂದು ಆಶೀರ್ವಾದಗಳು ನಮಗೆ ದೊರಕುತ್ತವೆ ಎಂಬುದಾಗಿ ನಿನ್ನ ವಾಕ್ಯ ಮುಖಾಂತರ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಾವು ನಿನ್ನ ಹೊಂದಿಸ್ಕೊಂಡು ಆಡ್ತಾ ಇದ್ದೇವೆ ತಂದೆಗೆ. ಕೃತಜ್ಞತೆ ತಂದಿರತಕ್ಕಂಥ ಆ ಒಂದು ಕೃತಜ್ಞತೆ ಕಾಣಿಕೆಯನ್ನು ಸ್ವೀಕರಿಸಬೇಕೆಂಬುದಾಗಿ ನಾವು ಕೋರುತ್ತಾ ಇದ್ದೇವೆ. ಅವರ ಜೀವನದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳಿಗಾಗಿ ನಮ್ಮ ಹೃದಯದಿಂದ ನಾವು ಹೊಂದಿಸ್ಕೊಂಡು ಆಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ತಂದೆ, ಈ ವಾರದಲ್ಲಿ ತಮ್ಮ ಹುಟ್ಟುಹಬ್ಬವನ್ನಾಗಲಿ ವಿವಾಹ ದಿನವನ್ನಾಗಲಿ ಆಚರಿಸ್ತಕ್ಕಂಥ ಪ್ರತಿಯೊಬ್ಬರನ್ನು ವಿಶೇಷವಾದ ರೀತಿಯಲ್ಲಿ ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರ ಜೀವನದಲ್ಲಿ ಇದುವರೆಗೆ ನೀನು ಮಾಡಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳಿಗಾಗಿ ನಮ್ಮ ಹೃದಯದಿಂದ ನಾವು ಹೊಂದಿಸ್ಕೊಂಡು ಆಡ್ತಾ ಇದ್ದೇವೆ ತಂದೆಯೇ. ನಮ್ಮ ಜೀವನದಲ್ಲಿ ನಮಗೆ ದೊರಕತಕ್ಕಂಥ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ದಿನವೂ ತಂದೆ ನಿನ್ನ ಮುಖಾಂತರ ನಮಗೆ ದೊರಕಿದೆ ಎಂಬುದಾಗಿ ನಾವು ಸ್ವೀಕರಿಸುತ್ತಾ ನಿನ್ನ ಆಶೀರ್ವಾದವನ್ನು ನಿನ್ನ ಪ್ರಸನ್ನತೆ ಅವರ ಜೀವನದಲ್ಲಿ ನಾವು ಕೋರುವರಾಗಿದ್ದೇವೆ ತಂದೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು ತಂದೆ. ಯಾರ್ಯಾರು ಕಾಣಿಕೆಗಳನ್ನು ತಂದಿದ್ದಾರೋ ತಂದೆ, ಅವರೆಲ್ಲರ ಕಾಣಿಕೆಗಳನ್ನು ಟಾಯ್ತಿಗಳನ್ನು ವಿಶೇಷವಾದ ರೀತಿಯನ್ನು ಆಶೀರ್ವದಿಸಬೇಕೆಂಬುದಾಗಿ ಕೋರುತ್ತಾ ಇದ್ದೇವೆ ತಂದೆ. ಮತ್ತೊಂದು ಆವೃತ್ತಿ ನಿನ್ನ ವಾಕ್ಯಗಳು ಕೇಳ್ತಕ್ಕಂಥ ಪ್ರತಿಯೊಬ್ಬರನ್ನು, ನಿನ್ನನ್ನು ಆರಾಧಿಸ್ತಕ್ಕಂಥ ಪ್ರತಿಯೊಬ್ಬರನ್ನು ನಿನ್ನ ಪರಿಶುದ್ಧ ಹಸ್ತದಲ್ಲಿ ಒಪ್ಪಿಸ್ಕೊಡ್ತೇನೆ. ಆಶೀರ್ವಾದವನ್ನು ಕೋರುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.
ಮಹಾಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಾವು ನಿನ್ನ ವಂದಿಸಿಕೊಂಡಾಡ್ತಾ ಇದ್ದೇವೆ. ನಮ್ಮ ಶಿರಗಳನ್ನು ವಾಗಿಸಿದವರಾಗಿ ನಮ್ಮ ಕರಗಳನ್ನು ಜೋಡಿಸಿ ನಾವು ನಿನ್ನ ವಂದಿಸುತ್ತೇವೆ ಕೊಂಡಾಡ್ತಾ ಇದ್ದೇವೆ ತಂದೆಯೇ. ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬರ್ತಕ್ಕಂಥ, ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ, ನಿನ್ನಿಂದ ಆಶೀರ್ವಾದ ಪಡಿತಕ್ಕಂಥ ಸೌಭಾಗ್ಯವನ್ನು ನಮಗೆ ಕಲ್ಪಿಸಿಕೊಟ್ಟದ್ದಕ್ಕಾಗಿ ನಾವು ವಂದಿಸುತ್ತೇವೆ ತಂದೆ. ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಕಳೀತಕ್ಕಂಥ ಪ್ರತಿಯೊಂದು ಕ್ಷಣವೂ ತಂದೆ, ಬೇರೆ ಸ್ಥಳಗಳಲ್ಲಿ ಕಳೀತಕ್ಕಂಥ ಸಾವಿರಾರು ವರ್ಷಗಳಿಗಿಂತ ಅತಿ ಅಮೂಲ್ಯವಾದ ಕ್ಷಣಗಳಾಗಿವೆ ಎಂಬುದಾಗಿ ನಾವು ಸ್ವೀಕರಿಸುತ್ತಾ ಇದ್ದೇವೆ ತಂದೆ. ಉತ್ತಮವಾದ ಸಮಯಕ್ಕಾಗಿಯೂ, ನಿನ್ನ ಉತ್ತಮವಾದ ವಾಕ್ಯಗಳಿಗಾಗಿಯೂ, ನಿನ್ನ ಆಶೀರ್ವಾದಕ್ಕಾಗಿಯೂ, ನಿನ್ನ ಪ್ರಸನ್ನತೆಗಾಗಿಯೂ ನಮ್ಮ ಹೃದಯದಿಂದ ನಾವು ನಿನ್ನನ್ನು ವಂದಿಸಿ ನಿನ್ನ ಕೊಂಡಾಡ್ತಾ ಇದ್ದೇವೆ ತಂದೆ. ವಿಶೇಷವಾದ ರೀತಿಯಲ್ಲಿ ನಮ್ಮ ಸಭೆಯ ಎಲ್ಲ ಸದಸ್ಯರನ್ನು ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ ತಂದೆ. ನಮ್ಮ ಸಭೆಯಲ್ಲಿ ಯಾರು ಕಾಯಿಲೆಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ತಾಪತ್ರಯಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ, ಪ್ರಯಾಣದಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳನ್ನೇ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಅವ್ರಿಗಿರ್ತಕ್ಕಂಥ ಎಲ್ಲ ಚಿಂತೆ ಭಾರಗಳನ್ನು ಅವರಿಂದ ದೂರ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಉತ್ತಮವಾದ ಆರೋಗ್ಯವನ್ನು ದಯಪಾಲಿಸು, ಅವ್ರಿಗೆ ಶಾಂತಿ ಸಮಾಧಾನವನ್ನು ದಯಪಾಲಿಸಬೇಕೆಂದು ಕೋರುತ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ಯಾರು ತಮ್ಮ ಕುಟುಂಬದ ಪ್ರಿಯರನ್ನು ತಂದೆ ಬೇರೆ ಬೇರೆ ವಿಧವಾದ ಕಾರಣಗಳಿಂದ ತಂದೆ ತಮ್ಮ ಕುಟುಂಬದ ಪ್ರಿಯರನ್ನು ಕಳೆದುಕೊಂಡಿದ್ದಾರೋ ಅಂಥ ಕುಟುಂಬಗಳನ್ನು ಸಹ ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ ತಂದೆ. ಅವರನ್ನು ವಿಶೇಷವಾದ ರೀತಿಯನ್ನು ಆಶೀರ್ವದಿಸು ತಂದೆ. ಮತ್ತು ಅದೇ ರೀತಿಯಲ್ಲಿ ಯಾರು ತಮ್ಮ ಈ ಒಂದು ಕೊರೋನಾ ಕಾರಣದಿಂದ, ಲಾಕ್ಡೌನ್ ಕಾರಣದಿಂದ ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದಾರೋ ಅಂಥ ಮಕ್ಕಳನ್ನು ಮತ್ತು ಹಣವಿಲ್ಲದೆ ಆರ್ಥಿಕ ದೃಷ್ಟಿಯಿಂದ ಬಾಧೆ ಪಡ್ತಕ್ಕಂಥ ನಿನ್ನ ಮಕ್ಕಳನ್ನು ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಅವರಿಗಿರ್ತಕ್ಕಂಥ ಇಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಉತ್ತಮವಾದ ಕೆಲಸ ದೊರಕುವಂತೆಯೂ ಮತ್ತು ಉತ್ತಮವಾದ ರೀತಿಯಲ್ಲಿ ಆರ್ಥಿಕ ದೃಷ್ಟಿಯಲ್ಲಿ ಅವರು ಬಲ ಹೊಂದುವಂತೆಯೂ ನಾವು ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಸಭೆಯಲ್ಲಿ ಯಾರು ಬಡವರಿದ್ದಾರೋ, ಕಾಯಿಲೆಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ, ಬಾಧೆಯಲ್ಲಿದ್ದಾರೋ ಇಂಥ ಎಲ್ಲ ನಿನ್ನ ಮಕ್ಕಳನ್ನು ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕೆಂಬುದಾಗಿ ನಾವು ನಿನ್ನ ಕೋರುತ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ತಂದೆ ಆಸ್ಪತ್ರೆಯಲ್ಲಿ ಕೊರೋನಾ ಕಾರಣ ನರಳತಕ್ಕಂಥ ಎಲ್ಲ ಮಕ್ಕಳನ್ನು ಮತ್ತು ಅವರ ಕುಟುಂಬದ ಪ್ರಿಯರನ್ನು, ಭಯದಿಂದ ತುಂಬಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಸಹ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದೆ. ಅವರನ್ನು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವೈದ್ಯರನ್ನು, ವೈದ್ಯಕೀಯ ಸಿಬ್ಬಂದಿಯನ್ನು, ಎಲ್ಲ ನರ್ಸಸ್ಗಳನ್ನು ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದೆ. ಅವರ ಮುಖಾಂತರ ಯೋಗ್ಯವಾದ ಟ್ರೀಟ್ಮೆಂಟ್ ನಿನ್ನ ಮಕ್ಕಳಿಗೆ ದೊರಕುವಂತೆಯೂ ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಸಹ ತಂದೆ ಬೇಗನೆ ತಂದೆ ಕೊರೋನಾಗೆ ಯೋಗ್ಯವಾದ ಒಂದು ಔಷಧ ದೊರಕುವಂತೆಯೂ ಮತ್ತು ಅದರ ಮುಖಾಂತರ ಈ ಒಂದು ಕೊರೋನಾದ ಈ ಒಂದು ರೋಗ ಕೇವಲ ಭಾರತ ದೇಶದ ಮಾತ್ರವಲ್ಲದೆ ತಂದೆ ವಿಶ್ವದ ಎಲ್ಲ ಕಡೆಗಳಲ್ಲಿ ತಂದೆ ಈ ರೋಗವು ನಾಶವಾಗುವಂತೆ ತಂದೆ ನಾವು ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ತಂದೆ ವಿಶೇಷವಾದ ರೀತಿಯಲ್ಲಿ ನಮ್ಮ ಮೆಥಡಿಸ್ಟ್ ಸಭೆಯ ಬಿಷಪ್ ಅಯ್ಯನವರಾಗಿರ್ತಕ್ಕಂಥ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂಡ್ ಅಯ್ಯನವರನ್ನು, ಅಮ್ಮನವರನ್ನು, ಅವರ ಕುಟುಂಬದ ಪ್ರಿಯರನ್ನು ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ ತಂದೆ. ವಿಶೇಷವಾದ ರೀತಿಯಲ್ಲಿ ಕಳೆದ ದಿನಗಳಲ್ಲಿ ತಂದೆ ಬಿಷಪ್ ಅಯ್ಯನವರು ತಮ್ಮ ಅಣ್ಣನವರನ್ನು ಕಳೆದುಕೊಂಡಿದ್ದಾರೆ. ದುಃಖದ ಸಾಗರದಲ್ಲಿ ಮುಳುಗಿರ್ತಕ್ಕಂಥ ಆ ಕುಟುಂಬದೆಲ್ಲ ಪ್ರಿಯರನ್ನು, ಬಿಷಪ್ ಅಯ್ಯನವರನ್ನು ಮತ್ತು ಅವರ ಅಣ್ಣನ ಕುಟುಂಬದೆಲ್ಲ ಪ್ರಿಯರನ್ನು ಸಹ ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಅವರನ್ನು ಧೈರ್ಯಪಡಿಸಿ, ಸಂತೈಸಿ ತಂದೆ ಅವರನ್ನು ನಿನ್ನ ಸೇವೆಯಲ್ಲಿ ಇನ್ನೂ ಬಲವಾದ ರೀತಿಯಲ್ಲಿ ಉಪಯೋಗಿಸಬೇಕೆಂಬುದನ್ನು ಕೋರುತ್ತಾ ಇದ್ದೇವೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಮುಂಬೈ ರೀಜನಲ್ ಕಾನ್ಫರೆನ್ಸ್ನ ಎಲ್ಲ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ಗಳನ್ನು, ಎಲ್ಲ ಸಭಾ ಪಾಲಕರುಗಳನ್ನು, ಎಲ್ಲ ಮಿಷನರಿಗಳನ್ನು, ಡಿಕ್ನೆಸ್ಗಳನ್ನು, ಎಲ್ಲ ಲೇ ಪ್ರೀಚರ್ಸ್ಗಳನ್ನು ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ ತಂದೆ. ಇವರ ಮುಖಾಂತರ ಈ ಒಂದು ಸಭೆಯು ಯೋಗ್ಯವಾದ ಸೇವೆಯು ನಿನಗೆ ಮಾಡುವಂತೆಯೂ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ಅವರನ್ನು ಉಪಯೋಗಿಸಬೇಕೆಂಬುದಾಗಿ ನಾವು ಕೋರುತ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ತಂದೆ ನಮ್ಮ ಸಭೆಯ ಎಲ್ಲ ಸಂಘ ಸಂಸ್ಥೆಗಳನ್ನು ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಸಂಡೇ ಸ್ಕೂಲ್, MYF, WSS ತಂದೆ ಅದರ ಪ್ರೆಸಿಡೆಂಟ್ಗಳನ್ನು, ಸೂಪರಿಂಟೆಂಡೆಂಟ್ ಮತ್ತು ಟೀಚರ್ಸ್ಗಳನ್ನು ಸಹ ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಅವರ ಮುಖಾಂತರ ಒಂದು ನಮ್ಮ ಸಭೆ ಯೋಗ್ಯವಾದ ಮಾರ್ಗದಲ್ಲಿ ನಡೆಯುವಂತೆಯೋ ಮತ್ತು ತಂದೆ ಎಲ್ಲ ತಂದೆ ಸಂಘ ಸಂಸ್ಥೆಗಳು ವಿಧವಾದ ರೀತಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುವಂತೆಯೂ ನಾವು ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತು ಆನ್ಲೈನ್ನಲ್ಲಿ ಎಷ್ಟೋ ಜನರು ತಮ್ಮ ಒಂದು ಕ್ಲಾಸಸ್ಗಳನ್ನು ತಮ್ಮ ಒಂದು ಮಕ್ಕಳಿಗೆ ಕಲಿಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಂದೆಯ ಟೀಚರ್ಸ್ಗಳಿಗೆ ಬೇಕಾಗಿರ್ತಕ್ಕಂಥ ಉತ್ತಮವಾದ ಜ್ಞಾನವನ್ನು ದಯಪಾಲಿಸು. ಅದೇ ರೀತಿಯಲ್ಲಿ ಕೇವಲ ಒಂದು ಎಜುಕೇಷನ್ ಫೀಲ್ಡ್ ಮಾತ್ರ ಅಲ್ಲದೆ ತಂದೆ ಎಲ್ಲ ಒಂದು ಪಾಲಕರು ಸಹ ತಂದೆ ಆನ್ಲೈನ್ ಮುಖಾಂತರ ತಂದೆ ಸಂದೇಶ ಹೇಳ್ತಕ್ಕಂಥ ಸಂದರ್ಭದಲ್ಲಿ ತಂದೆಯವರ ಮುಖಾಂತರ ತಂದೆ ನೀನೇ ಮಹಿಮೆ ಬೇಕಾದಾಗ ಬಿಡುತ್ತಾ ಇದ್ದೇವೆ. ನಿನ್ನ ವಾಕ್ಯವು ಸರ್ವಲೋಕದಾಗ ಎಲ್ಲ ಕಡೆಗೆ ತಲುಪುವಂತೆ ನಾವು ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ.
ನಮ್ಮ ಜೀವನದಲ್ಲಿ ನೀನು ಮಾಡ್ತಕ್ಕಂಥ ಎಲ್ಲ ಉಪಕಾರಗಳನ್ನು ಜ್ಞಾಪಿಸ್ಕೊಂಡವರಾಗಿ ನಾವು ನಿನ್ನ ವಂದಿಸಿ ಕೊಂಡಾಡ್ತಾ ಇದ್ದೀವಿ ತಂದೆ. ವಿಶೇಷವಾದ ರೀತಿಯಲ್ಲಿ ಮುಂದೆ ದಿನಮಾನಗಳಲ್ಲಿ ತಂದೆ ಯೂತ್ ಸಂಡೆಗಾಗಿಯೂ ಮತ್ತು ಹಾರ್ವೆಸ್ಟ್ ಸಂಡೆಗಾಗಿ ನಾವು ಸಿದ್ಧಗೊಳ್ಳುತ್ತಾ ಇದ್ದೇವೆ ತಂದೆ. ನಮ್ಮೆಲ್ಲರ ಆತ್ಮಗಳನ್ನು ಬಲಗೊಳಿಸು ತಂದೆ. ಮತ್ತು ವಿಶೇಷವಾದ ರೀತಿಯಲ್ಲಿ ನಮ್ಮ ಯವನಸ್ಥ ಮಕ್ಕಳನ್ನು ಪರಿಶುದ್ಧ ಕೊಡ್ತಾ ಇದ್ದೇವೆ. ಅದಕ್ಕಾಗಿ ಸಿದ್ಧಗೊಳ್ತಕ್ಕಂಥ ತಂದೆ ನಿನ್ನ ಒಂದು ಪ್ರಿಯ ಮಕ್ಕಳನ್ನು ಹಸ್ತಲಪಿಸ್ಕೊಡ್ತಾ ಇದ್ದೇವೆ ತಂದೆ. ದೈವ ಸಂದೇಶ ತರತಕ್ಕಂಥ ನಿನ್ನ ಮಕ್ಕಳನ್ನು ಪರಿಶುದ್ಧ ಕೊಡ್ತಾ ಇದ್ದೇವೆ. ಅವರ ಮುಖಾಂತರ ತಂದೆ ನಿನ್ನ ಸೇವೆಯೋಗ್ಯವಾದ ರೀತಿಯಲ್ಲಿ ಜರುಗುವಂತೆ ನೀನು ಪ್ರಾರ್ಥಿಸ್ತಾ ಇದ್ದೀವಿ ತಂದೆ. ಮತ್ತು ಹಾರ್ವೆಸ್ಟ್ ಸಂಡೆಗಾಗಿ ನಾವು ಸಿದ್ಧಗೊಳ್ತಕ್ಕಂಥ ಸಂದರ್ಭದಲ್ಲಿ ಯೋಗ್ಯವಾದ ರೀತಿಯಲ್ಲಿ ನಾವು ಅದಕ್ಕಾಗಿ ನಾವು ಸಿದ್ಧಗೊಳ್ಳುವಂತೆಯೋ ತಂದೆ. ನೀನು ನಮ್ಮ ಜೀವನದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಉಪಕಾರಗಳನ್ನು ಜ್ಞಾಪಿಸ್ಕೊಂಡವರಾಗಿ, ವರ್ಷವಿಡೀ ಮಾಡಿರ್ತಕ್ಕಂಥ ಉಪಕಾರವನ್ನು ನಾವು ಜ್ಞಾಪಿಸ್ಕೊಂಡವರಾಗಿ ಕೃತಜ್ಞತೆಯಿಂದ ನಮ್ಮ ಕಾಣಿಕೆಯನ್ನು ತರುವಂತೆಯೂ ತಂದೆ ತಂದಿರ್ತಕ್ಕಂಥ ಕಾಣಿಕೆಯನ್ನು ಆಶೀರ್ವದಿಸುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಮತ್ತು ತಂದೆ ನಮ್ಮ ಒಂದು ಚರ್ಚ್ ಫೈನಾನ್ಸ್ ತಂದೆ ಬರ್ತಕ್ಕಂಥ ಎಲ್ಲ ಅಡಚಣೆಗಳನ್ನು ದೂರ ಮಾಡಿ ತಂದೆ ಯೋಗ್ಯವಾದ ರೀತಿಯಲ್ಲಿ ಪ್ರತಿಯೊಬ್ಬರು ತಮ್ಮ ಒಂದು ಮಂತ್ಲಿ ಟೈತ್ ಆಗಲಿ, ತಮ್ಮ ಕಾಣಿಕೆಗಳನ್ನಾಗಲಿ ತಂದೆ ನಿನ್ನ ಪವಿತ್ರ ಸ್ಥಾನದಲ್ಲಿ ತರುವಂತೆಯೂ ಅವುಗಳಿಂದ ನಿನ್ನ ಆಶೀರ್ವಾದ ಪಡೆಯುವಂತೆ ನಿನ್ನ ಕೃಪೆ ನೀಡಬೇಕೆಂದು ಬೇಡುತ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸ, ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯ ಬಲವು ಮಹಿಮೆ ಸದಾಕಾಲನದೇ ಸ್ವಾಮಿ, ಆಮೇನ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಐಕ್ಯ ಅನ್ಯೋನ್ಯ ಸಹವಾಸವು ಈಗಲೇ ವಾಗಲು ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರಿಂದಿಗೂ, ನಿನ್ನ ಆರಾಧಿಸ್ತಕ್ಕಂಥ ಪ್ರತಿಯೊಬ್ಬರಿಂದಿಗೂ ಸದಾಕಾಲ ನೆಲೆಗೊಂಡು ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಜೈ ಕ್ರಿಸ್ತ.